ಕಾಲೇಜ್ ಬಂದು ತುಂಬ ಬೋರ್ ಆಗಿದೆ ಕಣೋ. ಇವತ್ತು ಬಂಕ್ ಮಾಡಿ ಯಾವುದಾದ್ರೂ ಫಿಲಮಿಗೆ ಹೋಗಿದ್ರೆ ಚೆನ್ನಾಗಿರ್ತಾ ಲೇ ಕಸ್ತೂರಿ, ಏನೇ ಇದು ನಿನ್ನ ಅವತಾರ? ಈ ತರ ಡ್ರೆಸ್ ಮಾಡೋಕೆ ನಾಚಿಕೆ ಆಗಲ್ವಾ ನಿನ್ಗೆ? ನಾಚಿಕೆ ಯಾಕೆ? 10 ಜೊತೆ 11ನೇ ಅವತಾರ. ಹೌದು ಕಣೆ, ನನ್ನ ಅವತಾರನೇ ಹೀಗೆ. ನಿಂಗೆ ನೋಡಕ್ ಆಗ್ಲಿಲ್ಲ ಅಂದ್ರೆ ತೆಪ್ಪಗಿರು. ಅದೇ ಏನು ಹವಾಸ ಆಗ್ತಾಳ? ಯಾರೋ ಕಾರಲ್ಲಿ ಬಂದಿದ್ದಾರೆ. ಯಾರೋ ಅದು? ನಂಗೇನ್ ಗೊತ್ತು, ನಿನ್ನೆ ಹೇಳ್ತಿದ್ಯಲ್ಲ ಯಾರೋ ಬರ್ತಾರೆ ಅಂತ. ಅವರೇ ಇರ್ಬೇಕು ನೋಡು. ಹೌದಾ? ಓ ಬನ್ರಯ್ಯ, ಬನ್ನಿ ಬನ್ನಿ. ಇವನ್ ನನ್ನ ಮಗ, ನನ್ನ ಪತ್ನಿ. ನಮಸ್ಕಾರ. ನಮಸ್ಕಾರ. ಮಧು ಅಲ್ಲೇ ನಿಂತು ಬಿಟ್ರಲ್ಲ. ಬನ್ನಿ ಬನ್ನಿಮ್ಮ, ಕೂತ್ಕೊಳ್ಳಿ. ಅಲ್ಲಿಡು. ಪಾರ್ವತಿ ನಮಸ್ಕಾರ. ನೋಡಯ್ಯ ಮಾದಪ್ಪ, ಇವಳು ನನ್ನ ಶ್ರೀಮತಿ ಪಾರ್ವತಿ ಅಂತ. ನಮಸ್ಕಾರ. ನೋಡೆ, ನಾನು ಹೇಳ್ತಿದ್ನಲ್ಲ, ನನ್ನ ಸ್ನೇಹಿತ ಚಡ್ಡಿ ದೋಸ್ತು ಮಾದಪ್ಪ ಇವನೇ. ಇವಳು ನನ್ನ ಮನೆಯಾಕೆ ಅನಸೂಯ ಅಂತ. ಅವನು ನನ್ನ ಏಕಮಾತ್ರ ಪುತ್ರ ಶ್ರೀನಿವಾಸ ಅಂತ. ನೋಡಮ್ಮ, ನಮ್ಮ ಹುಡುಗಿ ಕಾಲೇಜ್ನಲ್ಲಿ ಓದ್ತಾ ಇದ್ದಾಳೆ. ಇದುವರೆಗೂ ದೇವ್ರ ದಯೆಯಿಂದ ಮಕ್ಕಳನ್ನ ಅಕ್ಕರೆಯಿಂದ ಸಾಕಿದೀವಿ. ಇನ್ಮೇಲೆ ನೀವೇ ಅವಳಿಗೆಲ್ಲ. ಅದ್ಯಾಕೆ ಹಾಗಂತೀರಿ? ನೀವೇನು ಯೋಚನೆ ಮಾಡಬೇಡಿ. ಇನ್ಮುಂದೆ ಎಲ್ಲ ನಿಮಗೆ ಸೇರಿದ್ದು. ಆ ವಿಚಾರ ನಮಗ್ ಬಿಡಿ. ನಮಗ್ ತಾನೇ ಯಾರಿದ್ದಾರೆ? ಇರೋ ಒಬ್ಬ ಮಗ, ಅವನು ಸಂತೋಷವಾಗಿದ್ರೆ ನಮಗಷ್ಟೇ ಸಾಕು. ಮಗಳು ಅಂದ್ರೂ ಅವಳೆ, ಸೊಸೆ ಅಂದ್ರೂ ಅವಳೆ. ನೋಡ್ದೇನೆ ನಂಜ, ಈ ಹೆಂಗಸರನ್ನ ಇಬ್ರು ಅವ್ರವ್ರ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ. ನೀನು ಇದೀಯಾ? ಯಾವತ್ತಾದ್ರೂ ಯೋಚನೆ ಮಾಡಿದ್ಯಾ ಇದನ್ನ? ನಾನು ಯಾಕಯ್ಯ ಯೋಚನೆ ಮಾಡ್ಲಿ, ನೀನಿರೋವಾಗ ಹೇಳಿದ್ದೆ ಸಾಕು ಅಂತ ನನಗೆ ಜವಾಬ್ದಾರಿ ವಹಿಸ್ಬಿಟ್ಟಲ್ಲ. ಅಲ್ಲಯ್ಯ, ನಾವೇನ್ ಮಾತಾಡೋಕ್ ಬಂದಿದೀವ ಇಲ್ಲ ಹೆಣ್ಣು ನೋಡಕ್ ಬಂದಿದೀವ? ಪಾರ್ವತಿ, ಕಸ್ತೂರಿನ ಕರ್ಕೊಂಡ್ ಬಾ. ಆಯ್ತು, 1 ನಿಮಿಷ. ಅಕ್ಕ ಅಕ್ಕ, ಮದ್ವೆ ಅಂದ್ರೆ ಎಲ್ರು ಖುಷಿಯಾಗಿರ್ತಾರಂತೆ. ನೀನ್ ನೋಡಿದ್ರೆ ಅಳ್ತಾ ಇದೆಯಲ್ಲಕ್ಕ. ಯಾಕಕ್ಕ, ಈ ಮದ್ವೆ ಅಂದ್ರೆ ನಿಂಗೆ ಇಷ್ಟ ಇಲ್ವಾ? ನೀನ್ ಯಾಕೋ ಇಲ್ಲಿದ್ಯಾ? ಹೋಗಕ್ಕಳಿಗೆ. ಗಣ್ಣವ್ರು ಬಂದು ಕಾಯ್ತಾ ಇದ್ದಾರೆ. ತುಂಬಾ ಹೊತ್ತಾಯ್ತು, ಎದ್ದಳೆ. ಏನೇ ಅದು? ಈಗ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಸುಮ್ಮನೆ ಕಣ್ಣರ್ಸ್ಕೊಂಡು ನಡಿಯೇ. ಅಮ್ಮ, ನನಗೆ ಈ ಮದುವೆ ಬೇಡಮ್ಮ. ಮದುವೆ ಬೇಡ ಅಂದ್ರೆ ಹೇಗೆ? ಮನೆ ಹಿರಿ ಮಗಳು ನೀನು. ನೀನೇ ಮದುವೆ ಬೇಡ ಅಂದ್ರೆ ನಿನ್ ತಂಗಿ, ನಿಮ್ಮ ಅಣ್ಣ, ನಿನ್ ತಮ್ಮ, ಅವರ ಪಾಡೇನು? ಅಮ್ಮ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ನೀನ್ ಹೇಳೋದನ್ನ ಅರ್ಥ ಮಾಡ್ಕೋ ಹೊತ್ತಿಗೆ ಅನರ್ಥವಾಗೋ ಬದಲು ವ್ಯರ್ಥವಾಗೋ ನಿನ್ನ ಜೀವನ ಸಮರ್ಪಿತವಾಗಲಿ. ಅಮ್ಮ, ನನಗೆ ಹೇಗೆ ಹೇಳಿ? ಯಾವ ರೀತಿ ಹೇಳಿದ್ರು ನೀನ್ ಅರ್ಥನೇ ಮಾಡ್ಕೊಳ್ತಿಲ್ಲ. ನಿನಗೆ ಹೇಗೆ ನಾನು ಬಿಡಿಸಿ ಹೇಳ್ಬೇಕು? ಅಮ್ಮ, ನನ್ನ ಜೀವನ ಈಗಾಗ್ಲೇ ಇನ್ನೊಬ್ರಿಗೆ ಮುಡುಪಾಗಿದೆ. ನಾನೀಗ ಒಬ್ರು ಕಸ್ತೂರಿ, ನಾವು ನಿನ್ನನ್ನು ಹೆತ್ತೋರು. ಎದೆ ಮಟ್ಟಿಗೆ ಬೆಳೆದು ನಿಂತಿರೋ ನಿನ್ನಂತ ಮಗಳ ಕಾಲಿಂದ ನಮ್ಮೆದೆ ತುಳಿಸ್ಕೊಳ್ಳೋ ಅಂತ ಮೂರ್ಖರಲ್ಲ. ಯಾವಾಗ ಏನ್ ಮಾಡ್ಬೇಕು ಅಂತ ನಮಗ್ ಚೆನ್ನಾಗ್ ಗೊತ್ತು. ಎದ್ದು ಬಾರೆ. ಅಮ್ಮ, ಏನ್ ಹೇಳ್ತಿದ್ಯಮ್ಮ? ಬಲವಂತದ ಮಾಗಸ್ನಾನ ಯಾವತ್ತೂ ಒಳ್ಳೇದಲ್ಲಮ್ಮ. ಇವಳನ್ನ ಸ್ವಲ್ಪ ಅರ್ಥ ಮಾಡ್ಕೊಮ್ಮ. ಇಷ್ಟವಿಲ್ಲದ ಮದ್ವೆ
ಕಷ್ಟವಾದ ಬಾಳಾಗುತ್ತೆ, ಸುಖವಿಲ್ಲದ ಜೀವನ ಆಗುತ್ತೆ ಅಮ್ಮ. ನೋಡಮ್ಮ, ಬಾಳು ರೂಪಿಸ್ಕೊಳ್ಳೋದು ಬಿಡೋದು ಹೆಣ್ಣಿನ ಕೈಯಲ್ಲಿರುತ್ತೆ. ಗಂಡನ್ನ ಅರ್ಥ ಮಾಡ್ಕೊಂಡು ಬಾಳಿದ್ರೆ ಜೀವನ ಸ್ವರ್ಗ ಆಗುತ್ತೆ ಕಣೆ. ಅಮ್ಮ, ನೀನು ಒಂದು ಹೆಣ್ಣಾಗಿ ಈ ರೀತಿ ಮಾತಾಡೋದು ಸರಿಯಲ್ಲಮ್ಮ. ಅಲ್ಲಮ್ಮ, ಎಲ್ಲರ ಜೀವನನೂ ಸುಖವಾಗಿರುತ್ತೆ ಅನ್ನೋದಕ್ಕೆ ಏನಮ್ಮ ಸಾಕ್ಷಿ? ಸಾಕ್ ನಿನ್ ಜಾಣ್ತನದ ಮಾತು. ಹೇಳಿದಷ್ಟು ಮಾಡು. ಮೊದಲು ಬಂದಿರೋರ್ಗೆ ತಿಂಡಿ ಕಾಫಿಗೆ ಏರ್ಪಾಡು ಮಾಡಿ ಹೋಗು. ಅಮ್ಮ, ಬಲವಂತದಿಂದ ನೀನು ಈ ಮದ್ವೆ ಮಾಡಿಸಿದ್ರೆ ಗಂಡು ತಾಳಿ ಕಟ್ಟೋದು ನನಗಲ್ಲ, ನನ್ನ ಹೆಣಕ್ಕೆ. ಸಾಕ್ ನಿನ್ ಮಾತು. ಕಣ್ಣರ್ಸ್ಕೊಂಡು ಸುಮ್ಮನೆ ಬಾಳೆ. ನಡಿಯೇ ಬೇಗ. ನೋಡಯ್ಯ, ನನ್ನ 2ನೇ ಮಗಳು ಮೀನಾ ಅಂತ. ನಮಸ್ಕಾರ. 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 ನೋಡಯ್ಯ, ನನ್ನ ಮೊದಲನೇ ಮಗಳು ಕಸ್ತೂರಿ ಅಂತ. ನೋಡೋದಿಕ್ಕೆ ಲಕ್ಷಣವಾಗಿದೆ. ಏನಪ್ಪ ಸೀನು, ಹುಡುಗಿನ ಸರಿಯಾಗಿ ನೋಡ್ಬಿಡು. ಆಮೇಲೆ ಮನೆಗೆ ಹೋಗಿ ಅದು ಇದು ಅಂತ ಏನು ಹೇಳ್ಬೇಡ. ಸರಿಯಾಗಿ ನೋಡು. ಒಪ್ಕೆನಾ? ನನಗೆ ಒಪ್ಪಿಗೆ ಆಯ್ತಪ್ಪ. ಅಬ್ಬಾ, ಒಪ್ಪದೆ ಅಂತ ಆಯ್ತು. ಶುಭಸ್ಯ ಶೀಘ್ರಂ. ಹಾಗಾದ್ರೆ ಪುರೋಹಿತರನ್ನ ಕರೆಸಿ ಲಗ್ನ ಇಡಿಸ್ಬಿಡೋಣ. ಲೋ, ನಾನಾಗ್ಲೇ ಶುಭಸ್ಯ ಶೀಘ್ರಂ ಅಂತ ಆಯ್ತಲ್ಲೋ. ಅಯ್ಯೋ, ನನ್ನ ಮರವಿಗಿಷ್ಟು. ನೀನು ಕನ್ನಡದಲ್ಲಿ ಯಾವಾಗಲೂ ಫೈಲ್ ತಾನೆ. ಲೋ ಮಂಕ, ಶುಭಸ್ಯ ಶೀಘ್ರಂ ಅಂದ್ರೆ ಮುಂದುವರಿಲಿ ಕಾರ್ಯ ಅಂತ ಗೊತ್ತಾಯ್ತೇನೋ? ಇನ್ನೇನಪ್ಪ, ಎಲ್ಲ ಒಳ್ಳೇದಾಯ್ತಲ್ಲ. ಇನ್ನು ನಾವು ಹೊರಡೋದಕ್ಕೆ ಅಪ್ಪಣೆ ಕೊಡ್ತೀಯ ತಾನೆ? ಆಯ್ತಪ್ಪ. ಏನ್ ಅಭಿಷೇಕನ ಬೆಕ್ಕಡ್ಡ ಬಂತಲ್ಲ. ಹೇಳ್ರಿ, ಎದ್ದೇಳ್ರಿ. ಏನು ಅಂದ್ರೆ? ಏನೇ ಅದು? ರೀ, ಕಸ್ತೂರಿ ಕೋಣೆಯಿಂದ ಏನೋ ಶಬ್ದ ಬರ್ತಾ ಇದೆ. ಒಳ್ಳೆ ಕಾಟ ಆಯ್ತಲ್ಲ, ನಿಂಗೆಲ್ಲ ಭ್ರಾಂತು. ಸುಮ್ನೆ ಮಲ್ಕೊಳ್ಳೆ. ರೀ, ನಿಜವಾಗ್ಲು ಹೇಳ್ರಿ, ಸ್ವಲ್ಪ ಹೋಗಿ ನೋಡ್ಕೊಂಬನ್ರಿ. ಸರಿಯಾಗಿ ಮಲಗಕ್ಕೂ ಬಿಡಲ್ವಲ್ಲೇ ನೀನು? ಆಯ್ತು, ಸ್ವಲ್ಪ ಹೋಗಿ ನೋಡ್ಕೊಂಬನ್ನಿ. ಕಸ್ತೂರಿ, ಕಸ್ತೂರಿ, ಬಾಗಿಲು ತೆಗೆಮ್ಮ. ಕಸ್ತೂರಿ, ಬಾಗಿಲು ತೆಗೆಮ್ಮ. ಕಸ್ತೂರಿ, ಕಸ್ತೂರಿ, ಏನ್ ಮಾಡ್ಕೊಂಡ್ಬಿಟ್ಟಿದ್ಯಮ್ಮ? ಕಸ್ತೂರಿ, ಬಾರು, ಬಾರು, ಏನು ಮಾಡ್ಕೊಂಡ್ಬಿಟ್ಟಿದ್ಯ?
ಅಯ್ಯೋ ದೇವ್ರೆ, ಏನಾಯ್ತಮ್ಮ? ಏನ್ ಮಾಡ್ಕೊಂಡೆಮ್ಮ? ಕಸ್ತೂರಿ, ಅಯ್ಯೋ ದೇವ್ರೆ. ವಿಕ್ಕಿ, ಮಾದ, ಇಲ್ಲ, ಮಮ್ಮಿ, ಕಸ್ತೂರಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನಾಯ್ತಮ್ಮ? ಕಸ್ತೂರಿ, ಕಸ್ತೂರಿ, ಏನಾಯ್ತಮ್ಮ? ಕಸ್ತೂರಿ, ಅಕ್ಕ, ಏನಮ್ಮ? ಏನಾಯ್ತಮ್ಮ? ಅಮ್ಮ, ಏನಮ್ಮ? ವಿಷ ಕೊಟ್ಬಿಟ್ಟಿದ್ದಾಳ. ಯಾಕಮ್ಮ ಮಾಡ್ದೆ? ಕೇಳಂಗೆ ಮಾಡ್ಬಿಟ್ಟಿಯಲ್ಲ. ಏನಾಯ್ತಮ್ಮ? ಏನಾಯ್ತು ಅಂತ ಹೇಳು. ಹೇಳ್ದಂಗ್ ಮಾಡ್ಬಿಟ್ಟಿಯಲ್ಲ. ಕಸ್ತೂರಿ, ಅಕ್ಕ, ಕಸ್ತೂರಿ, ಕಸ್ತೂರಿ, ಯಾಕಮ್ಮ ದುಡುಕ್ಬಿಟ್ಟೆ? ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಮ್ಮ. ನೆನ್ನೆ ಇವಳು ಹಾಗೆ ಹೇಳ್ದಾಗ್ಲೇ ನಾನು ಅನ್ಕೊಂಡೆ ಇವಳೇನೋ ಅನಾಹುತ ಮಾಡ್ಕೊಂಡಿರ್ತಾಳೆ ಅಂತ. ಆದ್ರೆ ಇಂಥ ಅನಾಹುತ ಮಾಡ್ಕೊಂಡಿರ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಕ್ಕ. ಕಸ್ತೂರಿ, ಅಕ್ಕ ಇಲ್ಲಿ ಬಂಗಾರ, ನಾವು ತಪ್ಪು ಮಾಡಿದೀವಿ. ನಾವು ತಪ್ಪು ಮಾಡಿ ನನ್ನ ಬಲಿ ತಗೊಂಡಿದೀವಮ್ಮ. ಯಾಕೆ ಮಾಡ್ದಮ್ಮ? ಹೇಳ್ದಂಗ್ ಮಾಡ್ಬಿಟ್ಟಿಯಲ್ಲಮ್ಮ. ಅಕ್ಕಮ್ಮ ಹಿಂಗ್ ಯಜಮಾನ್ರೆ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಹೋಗೋ, ಬೇಗ ಹೋಗೋ. ಇದೇ ಮನೆ ಸರ್, ಬನ್ನಿ. ರೇ, ಯಾರೇ ಮನೇಲಿ? ಯಾರು ಬೇಕು ಸರ್? ನೋಡ್ರಿ, ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ, ಈ ಮನೆಯಲ್ಲಿ ಮರ್ಡರ್ ಆಗಿದೆ ಅಂತ. ಸರ್ ಮರ್ಡರ್ ಅಲ್ಲ ಸರ್, ಇದು ಸೂಸೈಡ್ ಸರ್. ಸೂಯಿಸೈಡೋ ಮರ್ಡ್ರೋ ಒಟ್ನಲ್ಲಿ ಸತ್ತಿದ್ದಾರೆ ಅಂದ್ಮೇಲೆ ಪೋಸ್ಟ್ ಮಾರ್ಟಮ್ ಆಗ್ಬೇಕು ಸರ್. ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಸರ್. ಇದು ನಮ್ ಡ್ಯೂಟಿ ಪ್ರಶ್ನೆ ರೀ. ರೇ ಧೀರೇಂದ್ರಪ್ಪ, ನೋಡಿ ಸ್ವಲ್ಪ ವ್ಯವಹಾರ ಮಾಡ್ರಿ. ಅರ್ಥವಾಯ್ತು. ನೋಡಿ ರಾಯ್ರೆ, ನಮ್ ಸಾಹೇಬ್ರು ಮನ್ಸ್ ಮಾಡಿದ್ದಾರೆ, ಹೆಣನ ಸುಟ್ಬಿಡಿ, ಹೂಳ್ಬೇಡಿ, ಗೊತ್ತಾಯ್ತಾ? ಆಮೇಲೆ ಸ್ಟೇಷನ್ಗೆ ಬಂದು ಮಾತಾಡಿ. ಆಯ್ತು ಸರ್, ನಾವಿನ್ ಬರ್ತೀವಿ. ಅಮ್ಮ, ಏನಮ್ಮ ಮೀನಾ? ಅದು ಅಮ್ಮ, ಇನ್ನು ಎಷ್ಟು ದಿವಸ ಅಂತ ಹೀಗೆ ಇರಲಿ? ನಾನು ಕಾಲೇಜಿಗೆ ರಜಾ ಹಾಕಿ ತುಂಬ ದಿನ ಆಗೋಯ್ತು. ಅಟೆಂಡೆನ್ಸ್ ಹೋಗ್ಬಿಡುತ್ತಮ್ಮ. ನಾನು ಕಾಲೇಜ್ಗೆ ಹೋಗ್ತೀನಮ್ಮ. ನೋಡಮ್ಮ ಮೀನಾ, ನಿಮ್ಮ ಅಕ್ಕ ಕಾಲೇಜ್ ಹೋಗಿ ಉದ್ಧಾರ ಮಾಡಿ ಸಾಕು. ನೀನು ತೆಪ್ಪಿಗೆ ನಮ್ಮ ಕಣ್ಮುಂದೆ ಇರು. ಹೋಗ್ಲಿ ಬಿಡಮ್ಮ, ಎಲ್ರು ಒಂದೇನಾ? ಓದೋಕೆ ಯಾಕೆ ಅಡ್ಡಿ ಮಾಡ್ತೀಯಾ? ಬೇಡ ಕಣೋ, ಈಗ ಆಗಿರೋ ಅನಾಹುತದಿಂದ ಇನ್ನೂ ಚೇತರಿಸ್ಕೊಂಡಿಲ್ಲ. ಅಷ್ಟರಲ್ಲಿ ಅಮ್ಮ, ಪರೀಕ್ಷೆ ಮುಗಿದ ತಕ್ಷಣನೇ ಬಂದ್ಬಿಡ್ತೀನಮ್ಮ. ನೀ ಸುಮ್ಮನೆ ಹೆದರ್ಕೋತಿದೀಯಾ? ನೋಡ್ತಾ ಇರು, ನಾನು ನಿನ್ನ ಮಗಳು ಎಂಥವಳು ಅಂತ. ಏನು ತಾಯಿ ಮಗಳು ಬಹಳ ಚರ್ಚೆ ಮಾಡ್ತಿರೋ ಹಾಗೆ ಕಾಣ್ತಿದೆ. ನೋಡಿ ಇಂದ್ರೆ, ಕಸ್ತೂರಿಯಿಂದ ಆದ ಗಾಯ ಮಾಗೋದಕ್ ಮುಂಚೆ ಇವಳು ಹಠ ನೋಡಿ. ಹಠ ಕಣೆ, ಹಠ. ಓದ್ಬೇಕು ಅಂತ ತಾನೆ, ಓದ್ಲಿ ಬಿಡು. ಎಷ್ಟಾದ್ರೂ ನನ್ನ ಮಗಳು. ಇದಾನಲ್ಲ ನಿನ್ನ ಕುಲಪುತ್ರ. ಅಪ್ಪ, ನನಗೆ ಓದೋಕೆ ಇಷ್ಟ ಇಲ್ಲ. ಅಣ್ಣ, ಥ್ಯಾಂಕ್ ಯು ಡ್ಯಾಡಿ. ನಾನು ನಾಳೆನೇ ಊರಿಗೆ ಹೋಗ್ತೀನಿ. ಆಯ್ತಮ್ಮ. ಯಜಮಾನ್ರೆ, ನಮ್ಮ ಹಸುನ ಕಟ್ ಹಾಕಿ ಆ ಮುಸ್ತಫಾ ಹೊಡಿತಾ ಇದ್ದಾನೆ. ಏನಂದ್ರೆ, ಆ ಬಡ್ಡಿ ಮಗನಿಗೆ ಅಷ್ಟೊಂದು ಧೈರ್ಯನ? ನಡೆಯೋ, ಇವತ್ತವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ದುಡುಕ್ ಬೇಡ ಕಣೋ. ಕೊಚ್ಚೆ ಮೇಲೆ ಕಲ್ಲು ಹಾಕಿ ಮೈ ಮೇಲೆ ಎಗರ್ಸ್ಕೊಳ್ಳೋದಕ್ಕಿಂತ ಉಪಾಯವಾಗಿ ದನನ್ ಬಿಡಿಸ್ಕೊಂಡ್ ಬಾ. ಚೆನ್ನಾಗಿ ಹೇಳಿದೆ ಕಣಮ್ಮ. ಇದಕ್ಕೆಲ್ಲ ಹೆದರ್ಕೊಂಡ್ರೆ ನಮ್ಮನ್ನ ಇನ್ನೂ ಹೆದರ್ಸ್ತಾರೆ. ದುಷ್ಟರಿಗೆ ದೊಣ್ಣೆ ಪೆಟ್ಟೆ ಸರಿ.
ಏಯ್ ನಡಿಯ ಹೋಗೋಣ. ವಿದ್ಯಾರ್ಥಿಗಳೇ, ಹೋದ ಕ್ಲಾಸ್ನಲ್ಲಿ ಶ್ರೀರಾಮಚಂದ್ರ ತಮ್ಮ ಭರತನಿಗೆ 14 ವರ್ಷ ವನವಾಸ ಮುಗಿದ ಕೂಡಲೇ ಬರ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದ. ಹಲೋ, ಕ್ಲಾಸ್ನಲ್ಲಿ ಗಮನ ಇರಲಿ. 14 ವರ್ಷ ಮುಗಿದ ಮೇಲೂ ಕೂಡ ತನ್ನ ಅಣ್ಣ ಬರದೇ ಇದ್ದದನ್ನ ನೋಡಿ ಪ್ರೀತಿ, ವಾತ್ಸಲ್ಯ, ಮಮತೆ ತುಂಬಿಕೊಂಡಿದ್ದ ಭರತ ಅಗ್ನಿ ಪ್ರವೇಶ ಮಾಡೋದಕ್ಕೆ ಸಿದ್ಧನಾದ. ರಾಮು, ಇದರಿಂದ ನಿನಗೇನು ತಿಳಿತು? ಅಣ್ಣ ತಮ್ಮಂದ್ರ ಪ್ರೀತಿ ವಿಶ್ವಾಸ. ಅಣ್ಣ ತಮ್ಮ ಮಾತ್ರ ಅಲ್ಲ, ಅಕ್ಕ ತಂಗಿಯರು ಅಷ್ಟೇ. ಪ್ರೀತಿ ವಿಶ್ವಾಸ ಅನ್ನೋದು ಸಹಜವಾಗಿ ಮಾನವ ಕುಲಕ್ಕೆ ಬಂದಿರೋದು. ಸರ್, ಈ ಪ್ರೀತಿ ವಾತ್ಸಲ್ಯ ಪ್ರಾಣಿಗಳಲ್ಲೂ ಇದೆ ಅಂತ ಹೇಳ್ತಾರಲ್ವಾ ಸರ್? ಎಸ್, ಪ್ರತಿಯೊಂದು ಜೀವರಾಶಿಗಳಲ್ಲೂ ಇದೆ. ಮೀನಾ, ನೀನೇನಂತೀಯ? ಮೀನಾ, ಯಾಕೆ ಅಳ್ತಾ ಇದೀಯಾ? ಮೀನಾ ಬೆಳಗ್ಗೆಯಿಂದ ಅಳ್ತಿದ್ದಾಳೆ ಸರ್. ಮೀನಾ, ವಾಟ್ ಹ್ಯಾಪನ್? ಇದು ಕ್ಲಾಸ್ ರೂಮ್, ಸ್ಟೂಡೆಂಟ್ಸ್ ಇದ್ದಾರೆ ನೋಡು. ಕ್ಲಾಸ್ ಮುಗಿದ್ಮೇಲೆ ನಾನು ಮೀಟ್ ಮಾಡು. ಓಕೆ ವಿದ್ಯಾರ್ಥಿಗಳೇ, ಈ ಕಥೆನ ಮುಂದಿನ ಕ್ಲಾಸ್ನಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು. ಮನಸ್ಸಿನಲ್ಲಿರೋ ದುಃಖನ ಇನ್ನೊಬ್ರ ಹತ್ರ ಹೇಳ್ಕೊಂಡಾಗ ದುಃಖ ಕಡಿಮೆ ಆಗುತ್ತೆ. ನೀನು ಸುಮ್ಮನೆ ಅಳ್ತಾ ಕೂತ್ಕೊಂಡ್ರೆ ಬರೀ ಕಣ್ಣೀರು ಬರುತ್ತೆ ಹೊರತು ಪರಿಹಾರ ಸಿಕ್ಕೋದಿಲ್ಲ. ಅದೇನಾಯ್ತು ಅಂತ ನನ್ನ ಹತ್ರ ಹೇಳು ಪ್ಲೀಸ್. ಏನಾಯಿತು? ಸರ್, ಇವಳು ನಮ್ಮಕ್ಕ ಕಸ್ತೂರಿ ಇದ್ದ. ನಾವಿಬ್ರು ಫ್ರೆಂಡ್ಸ್ ತರ ಇದ್ವಿ ಸರ್. ಹೋದ ವಾರ ಅವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು. ಸೂಸೈಡ್? ಯಾಕೆ? ಅವಳು ಯಾರನ್ನು ಲವ್ ಮಾಡ್ತಿದ್ಲು, ಅವರನ್ನೇ ಮದ್ವೆ ಆಗ್ಬೇಕು ಅಂತ ಇದ್ಲು ಸರ್. ಅದಕ್ಕೆ ನಮ್ ತಂದೆಗೆ ಮಗಳ ಸುಖಕ್ಕಿಂತ ಅವರ ಘನತೆ, ಗೌರವನೇ ಹೆಚ್ಚು. ನಿಮ್ ತಾಯಿ? ಅವ್ರದ್ದು ಒಂದೇ ಹಠ ಸರ್, ದಿಕ್ಕು ದೆಸೆ ಇಲ್ದಿರೋ ಜೊತೆ ಮದ್ವೆ ಯಾತಕ್ಕೆ ಅಂತ. ಅಟ್ಲೀಸ್ಟ್ ನಿಮ್ಮ ಅಣ್ಣ ತಮ್ಮ ಯಾರು ನಿಮ್ಮ ಅಕ್ಕನಿಗೆ ಹೆಲ್ಪ್ ಮಾಡ್ಲಿಲ್ವಾ? ನಮ್ಮ ಅಣ್ಣ ತುಂಬಾ ಕೆಟ್ಟದಾಗಿ ಮಾತಾಡ್ಬಿಟ್ಟ ಸರ್. ಯಾವನೋ ಒಬ್ಬ ದರ್ಬೇಸಿ ನನಗೆ ನೆಂಟನಾಗಿ ಬರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟ. ಓಕೆ, ನಿಮ್ಮ ಅಕ್ಕ ನಿಮ್ಮ ತಂದೆ ತಾಯಿ ಹತ್ರ ಆ ಹುಡುಗನ ಬಗ್ಗೆ ಏನು ಡೀಟೇಲ್ ಆಗಿ ಹೇಳಿಲ್ವಾ? ಹೇಳಿದ್ರು, ಆದ್ರೆ ನಮ್ಮ ಅಪ್ಪನ ಆಸ್ತಿ, ಅಂತಸ್ತು, ಘನತೆ, ಗೌರವದ ಮುಂದೆ ಆ ಹುಡುಗ ಸರಿ ಸಮಾನವಾಗಿರ್ಲಿಲ್ಲ. ಅವನ ಜಾತಿ, ಕುಲ, ಗೋತ್ರ ಯಾವುದೂ ಗೊತ್ತಿರ್ಲಿಲ್ಲ ಸರ್. ಅಟ್ಲೀಸ್ಟ್ ಅವನ ಅಡ್ರೆಸ್ಸು ಕೂಡ ಗೊತ್ತಿರ್ಲಿಲ್ಲ. ಅಂತ ಹುಡುಗನ ಮದ್ವೆ ಆಗೋಕ್ ಬದಲು ನಮ್ಮ ಅಪ್ಪನೇ ಒಂದು ಹುಡುಗನ್ ನೋಡಿದ್ರು ಸರ್. ಆದ್ರೆ ಅವಳಿಗೆ ಆ ಹುಡುಗ ಇಷ್ಟ ಆಗ್ಲಿಲ್ಲ. ಯಾಕೆ ಇಷ್ಟ ಆಗ್ಲಿಲ್ಲ? ಅವಳು ಅವ್ನು ತುಂಬಾ ಪ್ರೀತಿಸ್ತಿದ್ಲು. ಮದ್ವೆ ಅಂತ ಆದ್ರೆ ಅವನ ಜೊತೆನೆ ಅಂತ ಹೇಳ್ತಿದ್ಲು. ಅಪ್ಪ ಅಮ್ಮ ತೋರಿಸಿದ ಗಂಡನ ರೆಫ್ಯೂಸ್ ಮಾಡ್ಬಿಟ್ಲು. ಆದ್ರೆ ಅಪ್ಪ ಅಮ್ಮ ಅವ್ರು ನೋಡಿದ ಗಂಡೆ ಸರಿಯಾದ ಬರ ಅಂತ ಹೇಳಿ ಮಾತುಕತೆ ಎಲ್ಲ ಮುಗಿಸ್ಬಿಟ್ರು. ಅವತ್ತು ರಾತ್ರಿನೇ ಅವಳು ಸೂಸೈಡ್ ಮಾಡ್ಕೊಂಡ್ಬಿಟ್ಲು ಸರ್. ಓ ಮೈ ಗಾಡ್. ಅದ್ ಸರಿ, ನಿಮ್ಮ ಅಕ್ಕ ತಗೊಂಡ ಡಿಸಿಷನ್ ಬಗ್ಗೆ ನಿನಗೇನ್ ಅನ್ಸುತ್ತೆ? ಅವಳು ದಾರಿ ತಪ್ಪಿದ್ಲು. ಲವ್ ಮಾಡಿದ ತಪ್ಪಿಗೆ ಪ್ರೆಗ್ನೆಂಟ್ ಆಗಿದ್ಲು. ಯಾವನು ಬೀದಿಲ್ ಹೋಗೋ ದಾಸೆಯನ್ನ ಮದ್ವೆ ಆಗೋದು ನನಗೂ ಇಷ್ಟ ಇರ್ಲಿಲ್ಲ ಸರ್. ಅದು ಅಲ್ಲದೆ ನಮ್ಮ ಮನೆತನದ ಗೌರವಕ್ಕೆ ಧಕ್ಕೆ ಬರ್ತಿತ್ತು. ಅವಳ ನಿರ್ಧಾರಕ್ಕೆ ನನ್ನ ಕೊನೆ ತಮ್ಮ ಕೂಡ ವಿರುದ್ಧವಾಗಿದೆ ಸರ್. ಅಂತೂ ನಿಮ್ಮ ಮನೇಲಿ ಯಾರಿಗೂ ಇಷ್ಟವಿರ್ಲಿಲ್ಲ ಅನ್ನೋ? ಹೌದು ಸರ್, ನಮ್ಮ ಮನೇಲಿ ಯಾರಿಗೂ ಇಷ್ಟ ಇರ್ಲಿಲ್ಲ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಿದ್ದೆ. ನನ್ನಿಂದ ಅವಳನ್ನ ಮರೆಯೋಕ್ಕಾಗ್ತಾ ಇಲ್ಲ ಸರ್. ಮೀನಾ, ಚಿಂತೆಗೂ ಚಿತೆಗೂ ವ್ಯತ್ಯಾಸ 0 ಮಾತ್ರ. ಚಿತೆ ಸತ್ತಿರೋ ಶರೀರನ ಸುಟ್ರೆ, ಚಿಂತೆ ಬದುಕಿರೋ ಮನುಷ್ಯನ್ನೇ ಸುಟ್ಬಿಡುತ್ತೆ. ಇಲ್ಲಿ ನೋಡು, ಕಳೆದೋದ ದಿನಗಳನ್ನ ಬರೀ ಜ್ಞಾಪಿಸ್ಕೋಬೇಕಷ್ಟೇ. ಮತ್ತೆ ಮತ್ತೆ ಅದನ್ನ ಮೆಲುಕು ಹಾಕಿದ್ರೆ ತೊಂದರೆ ನಮಗೆ.
ಬಿಡನು ನಿನ್ನ ಸೀರೆ ದ್ರೌಪದಿ ಬಿಡನು ನಿನ್ನ ಸೀರೆ ಕೃಷ್ಣನೇ ಬರಲಿ ಭೀಮನೆ ಬರಲಿ ಬಿಡನು ನಿನ್ನ ಸೀರೆ ದ್ರೌಪದಿ ಬಿಡನು ನಿನ್ನ ಸೀರೆ ಎಣ್ಣೆ ಪದ ಚಂದಾಗ ಆಡ್ತೀಯಾ ಥೋ ನನ್ನ ಮಗನೇ ಕರ್ನಾಟಕಕ್ಕೆ ಬಂದು ಇಷ್ಟು ದಿವಸ ಆದ್ರೂ ನೆಟ್ ಕನ್ನಡ ಮಾತಾಡಕ್ ಬರೋದಿಲ್ಲ ಹೋಗ ಕೆಲಸ ನೋಡೋಗ ಯಾವಾಗಲೇ ಹೋಗಲೇ ಅಣ್ಣ ಆಮೇಲೆ ಆಮೇಲೆ ನಮ್ಮ ಊರ್ ಸುತ್ತಮುತ್ತಲು ದುಶ್ಶಾಸನ ಪಾಲ್ಟ್ ಮಾಡೋದು ನಾನೇ. ಯಾಕಣ್ಣ ಯಾವಾಗ್ಲೂ ಅದೇ ಪಾಲ್ಟ್ ಮಾಡ್ತೀಯಾ? ಈ ಪಾಲ್ಟ್ನಾಗೆ ಇರೋದು ಮಜಾ ಕಂಡ್ಲಿ ಗಂಡಸ್ರೆಲ್ಲ ಬುಟ್ಟಂಗೆ ನೋಡ್ತಾ ಇರ್ತಾರೆ. ಯಾಕೆ ಗೊತ್ತಾ, ದ್ರೌಪದಿ ಸೀರೆ ಸೆಳೆಯೋ ಚಾನ್ಸು ಈ ಪಾಲ್ಟ್ನಾಗೆ ಇರೋದು. ಹೌದಾ ಅಣ್ಣ? ಹ್ಞೂ. ಒಂದ್ ಕಿತ ಏನಾಯ್ತು ಗೊತ್ತಾ, ಆ ನಾಟಕದ ಮೇಷ್ಟ್ರು ಕುಂಟಿ ಎಂಟಂಗೆ ದ್ರೌಪದಿ ಪಾಲ್ಟ್ ಕೊಟ್ಬಿಟ್ಟ. ನಂಗೂ ಅವನಿಗೂ ಆಗಕ್ಕಿಲ್ಲ, ಜಮೀನ್ ವಿಚಾರದಲ್ಲಿ ದ್ವೇಷ. ನಾಟಕದ ದಿವಸ ಏನ್ ಮಾಡ್ದ ಗೊತ್ತಾ, ಬಂದಿದ್ದೆ ಒಂದ್ ಬೀಡಿ ಕೊಟ್ಬಿಟ್ಟ. ಅಣ್ಣ ಅಣ್ಣ ನಂದು ನಿಂದು ದ್ವೇಷ ತಲೆಗೆ ಮಡಿಕೋಬೇಡ, ನಾನ್ ಮರ್ತೋಗ್ಬಿಟ್ಟಿದ್ದೆ. ಅವನೇ ಗೆಪ್ತಿ ಮಾಡ್ಬಿಟ್ಟ. ಸದ್ಯಕ್ಕೆ ನಾಟಕ ಶುರು ಆಯ್ತು. ಆ ಸೀನು ಬಂದ್ಬಿಡ್ತು. ನಾನು ಪದ ಹೇಳ್ಕೊಂಡು ಜೋರಾಗಿ 7 ಸೀರೆಗಳು ಎಳ್ದಾಕ್ಬಿಟ್ಟೆ. ಆಮೇಲೆ ಜನ ಎಲ್ಲ ಗೊಳ್ಳಂತ ನಕ್ಬಿಟ್ರು. ದುರ್ಯೋಧನನ್ಗೆ ಕೋಪ ಬಂದ್ಬಿಡ್ತು. ದುಶ್ಯಾಸನ ಅಂದ. ನಾನ್ ಬಿಟ್ಟೆನ ಅಗ್ರಜ ಶ್ರೀಕೃಷ್ಣ ಮಾಯಾವಿ, ಬಟ್ಟೆ ಬಿಡೋದ್ ಬಿಟ್ಬಿಟ್ಟು ಬನೀನು ನಿಕ್ಕರು ಹಾಕ್ಬಿಟ್ಟವನೇ ಆಗ್ಬಿಟ್ಟ. ನನ್ನ ಮಗನ್ ಫೋನ್ ಬೇರೆ. ಅಮರೆ ಅಮರೆ, ಯಾಕೋ ಮಾದ, ಗಾಬರಿಯಾಗಿದ್ಯಾ? ಅಮರೆ ಮರೆ, ರಾತ್ರಿ ನಮ್ಮ ಬೈರ ಸತ್ತೋಯ್ತು. ಅಯ್ಯೋ ಹೌದೇನೋ? ಅಯ್ಯೋ ದೇವ್ರೆ, ಆ ಹಾಳು ಬೆಕ್ಕು ಬಂತು ಅಂದ್ರೆ ಏನಾದ್ರೂ ಅನಾಗುತ್ತಾ ಕಾದಿರುತ್ತೆ. ಈಗ ಏನ್ ಮಾಡ್ಲಿ ಅಮರೆ? ಪಾಪ, ನೀ ಎತ್ತಿನ ಜೀವ 5 ವರ್ಷದಿಂದ ನಮ್ ತೋಟನ ಕಾಯ್ತಾ ಇತ್ತು. ಕೆಲ್ಸದವ್ರಿಗೆ ಹೇಳಿ ಅದನ್ನ ಮಣ್ಣು ಮಾಡಿಸಿ ಹೂ ಹಾಕ್ಸು. ಸರಿ ಅಮರೆ. ಪಲ್ಯ ಹಾಕು. ಸ್ವಲ್ಪ ಹಾಕೊಳ್ಳಿ. ಸಾಕ್ಬಿಡೆ. ಅಣ್ಣ ಬಂದ. ಏನಣ್ಣ ಇವತ್ತು ಟೈಮ್ ಸರಿಯಾಗಿ ಊಟಕ್ಕೆ ಬಂದ್ಬಿಟ್ಟಿದ್ಯಾ? ಸುಮ್ಮನೆ ತಿನ್ನೋ ತಲೆಹರಟೆ. ಪಾಪ, ಮಗುನ ಯಾಕೋ ಬೈತೀಯ? ಅಮ್ಮ, ನನ್ಗೆ 10,000 ರೂಪಾಯಿ ಬೇಕು. 10,000 ಇಲ್ಲ, 10 ಪೈಸಾನೂ ಇಲ್ಲ. ಎಷ್ಟು ಸಲ ಹಣ ಹಾಳು ಮಾಡಿದ್ಯೋ? ಮನೆ ಹಿರಿ ಮಗನಾಗಿ ಕೆಲ್ಸನೋ ಬದುಕೋ ಮಾಡೋದ್ ಬಿಟ್ಬಿಟ್ಟು ಅಪ್ಪ ಪೋಳಿಯಾಗಿ ತಿರ್ತಿದ್ಯಲ್ಲೋ. ಅಮ್ಮ, ಅಪ್ಪ ಪೋಲಿನ? ತಲೆ ಬಗ್ಗಿಸ್ಕೊಂಡು ಸುಮ್ನೆ ತಿನ್ನು. ಈಗೇನ್ ಹೇಳಮ್ಮ? ಹೇಳೋದು ಇಲ್ಲ, ಕೇಳೋದು ಇಲ್ಲ. ನೀನ್ ಏನಾದ್ರೂ ಮಾಡ್ಕೋ, ನನಗೆ ದುಡ್ಡು ಬೇಕು. ಈಗೇನ್ ಕೊಡ್ತೀಯೋ ಇಲ್ವಾ? ಎಲ್ಲಿಂದ ಕೊಡ್ಲಿ? ಏನ್ ಮಾಡ್ತೀಯೋ ಮಾಡ್ಕೋ ಹೋಗು. ಯಾವಾಗ ಕೇಳಿದ್ರು ಹೀಗೇನೆ. ನೀ ಕೊಡ್ತೀಯೋ ಇಲ್ವಾ? ಕೊಡೋದಿಲ್ಲ, ಬಾಯಿ ಮುಚ್ಕೊಂಡು ಹೋಗು. ಅಯ್ಯೋ, ಏನ್ ಮಾಡೋದು ಇವನ್ ಕಟ್ಕೊಂಡು? ಯಾರು ನೀವಾ? ಪರವಾಗಿಲ್ವೇ, ನಾನು ಬರೋ ತನಕ ಎಚ್ಚರವಾಗಿದ್ಯಾ? ಸದ್ಯ ಈ ಬಡಪ ಈಗ ಜ್ಞಾಪಕ ಬಂತಲ್ಲ.
ಮೊದಲು ಸ್ವಲ್ಪ ತಗೊಳ್ಳಿ, ಆಮೇಲೆ ಅದೆಲ್ಲ. ನನ್ನ ರಾಜ. ರವಿ, ರವಿ, ಏನಾಯ್ತಪ್ಪ? ನನ್ ಕಂದ ಏನಾಗಿದೆ? ಸರ್, ಇದು ಪ್ರಿನ್ಸಿಪಾಲ್ ಕೊಟ್ಟರು. ಆಯ್ತು. ಮೀನಾ ಸರ್, ನೀನು ಪ್ರಿನ್ಸಿಪಲ್ನ ಮೀಟ್ ಮಾಡ್ಬೇಕಂತೆ. ಓಕೆ ಸರ್. ಮೀನಾ ಸರ್, ನಾನೇ ನಿನ್ನ ಹತ್ರ ಬರೋಣ ಅಂತಿದ್ದೆ. ನಿಮ್ಮ ಊರಿಂದ ಟೆಲಿಗ್ರಾಮ್ ಬಂದಿದೆ, ನೀನು ಕೂಡಲೇ ಹೋಗ್ಬಿಟ್ಟು ಬಮ್ಮ. ಯಾಕಂತೆ ಸರ್? ಮಿಸ್ಟರ್ ಶಂಕರ್, ನೀವೇ ಇವ್ರನ್ನ ಪರ್ಸನಲ್ ಆಗಿ ಊರು ಬಿಟ್ಟು ಬನ್ನಿ. ನಿಮ್ಮ ಕ್ಲಾಸಸ್ ಎಲ್ಲ ನಾನು ತಗೋತೀನಿ. ಸರ್, ಅದು ವಿಷಯ ಎಲ್ಲ ನಿಮಗೆ ಗೊತ್ತಲ್ಲ, ನಿಧಾನವಾಗಿ ತಿಳಿಸಿ. ಅಮ್ಮೋರೆ, ನೀವೇನು ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ನಾನೊಂದು ಮಾತು ಕೇಳ್ಬೋದಾ? ಏನ್ ಹೇಳು ಮಾತ? ಅಮ್ಮೋರೆ, ಯಾಕೋ ಏನೋ ಈ ಮನೆಗೆ ಏನೂ ಒಕ್ಕಿಸ್ಕೊಂಡಂಗದೆ. ಅಮ್ಮ, ಈ ಮನೆಗಿನ ಮೇಲೆ ಅನಾಹುತಗಳು ಆಗ್ಬಾರ್ದು ಅಂದ್ರೆ ನಂಗೆ ಗೊತ್ತಿರೋ ಒಬ್ಬ ದೊಡ್ಡ ಮಂತ್ರವಾದಿ ಮಚ್ಚೆ ರಂಗಯ್ಯ ಅಂತ ಅವನೇ, ಅವನ್ನ ಕರೆಸಿ. ಅವನ್ ಕರ್ಸಿದ್ರೆ ಅವಯ್ಯ ತನ್ನ ಮಾಟ ಮಂತ್ರದಿಂದ ಈ ದೆವ್ವ, ಪೀಡೆ, ಪಿಶಾಚಿ ಎಲ್ಲ ಓಡಿಸಿ ಮನೆಗೆ ಶಾಂತಿ ಮಾಡಿಸ್ತಾನೆ. ಈಗ ಅವನ್ ಎಲ್ಲಿದ್ದಾನೆ? ಊರಾಚೆ ಇರೋ ಒಂಟಿ ತೋಪಿನ ಮರ್ದತ್ರ ಅವರೇ ಕಣ್ರವ್ವ. ನೀವು ಅಂದ್ರೆ ನಾ ಈಗಲೇ ಹೋಗಿ ಕರ್ಕೊಂಬರ್ತಿ ಕಣ್ರವ್ವ. ಸರಿನಪ್ಪ, ಅದೇನ್ ಮಾಡ್ತೀವೋ ಮಾಡು. ಮೀನಾ, ದಯವಿಟ್ಟು ನನ್ನ ಕ್ಷಮಿಸಿ. ವಿಷಯ ನಿಮ್ಗೆಲ್ಲ ತಿಳಿಸಿದ್ರೆ ನೀವು ಅಪ್ಸೆಟ್ ಆಗ್ತಾ ಇದ್ರಿ. ನಿಮ್ಮ ತಮ್ಮ ತೀರ್ಕೊಂಡ ಅಂತ ಟೆಲಿಗ್ರಾಮ್ ಕಳಿಸಿದ್ರು. ಸರ್, ನೀವೇನ್ ಹೇಳ್ತಿದ್ದೀರಾ? ಅಮ್ಮ, 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 ಏನಮ್ಮ ಇದೆಲ್ಲ? ಏನಿದೆಲ್ಲ? ಮೀನಾ, ರವಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಅಯ್ಯೋ, ಹೌದಮ್ಮ. ಯಾರಿವರು? ಇವ್ರು ಕಾಲೇಜ್ ಲೆಕ್ಚರರ್, ನಮ್ಮಮ್ಮ ಸರ್. ನಮಸ್ಕಾರ ಅಮ್ಮ. ನಮಸ್ಕಾರ. ಮೀನಾ ಸೂಕ್ಷ್ಮದ ಮನಸ್ಸಿನವಳು. ದೇವ್ರ ಹಾಗೆ ನೀವು ಕರ್ಕೊಂಡು ಬಂದಿದ್ದೀರಾ. ನೀವೇ ಅವಳಿಗೆ ಧೈರ್ಯ ಹೇಳ್ಬೇಕು. ಮೀನಾ, ಸಮಾಧಾನ ಮಾಡ್ಕೊ. ಪಾರು, ಎಷ್ಟು ಯೋಚನೆ ಮಾಡಿದ್ರು ಕಳೆದು ಹೋದು ಮತ್ತೆ ಬರಲ್ಲ. ಸಮಾಧಾನ ಮಾಡ್ಕೊ. ಸಮಾಧಾನ ಇನ್ನೆಲ್ಲ
ಸಮಾಧಾನ? ಯಾವ ಸಮಾಧಾನ? ಮರೆಯೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಜ್ಞಾಪಕ ಹೆಚ್ಚಾಗ್ತಾನೆ ಇದೆ. ನಾನೇನ್ ಮಾಡ್ಲಿ? ಅಮ್ಮ, ನೀವು ಹೇಳ್ತಾ ಇರೋ ಮಾತು ಸತ್ಯ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ ಇಲ್ಲ ಅನ್ನೋ ಹಾಗೆ ನಿಮ್ಮ ಹೆತ್ತು ಕಳಿನ ದುಃಖ ನನಗೂ ಅರ್ಥ ಆಗ್ತಾ ಇದೆ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ ಪ್ಲೀಸ್. ನಿಜ ಅಮ್ಮ, ಮನೆ ತುಂಬಾ ಆಡ್ಕೊಂಡು ಕುಣ್ಕೊಂಡು ಅಕ್ಕ ಅಕ್ಕ ಅಂತ ನನ್ನ ಹಿಂದಿಂದನೇ ಸುತ್ತಿದ್ದ. ಈಗ ನನ್ನ ಯಾರಮ್ಮ ಅಕ್ಕ ಅಂತ ಕರೀತಾರೆ? ಮೀನಾ ಪಾಪ, ನಮ್ಮಿಂದ ಶಂಕರುಗೆ ತೊಂದರೆ ಆಯ್ತು. ನಿನ್ನೆಯಿಂದ ಒಂದೇ ಕಡೆ ಇದ್ದಾರೆ. ನಮ್ ತೋಟಕ್ಕೆ ಕರ್ಕೊಂಡು ಹೋಗಿ ಎಲ್ಲ ತೋರಿಸ್ಕೊಂಡ್ ಬಾಮ. ನಿನ್ ಮನಸ್ಸಿಗೂ ಸ್ವಲ್ಪ ಹಗುರು ಆಗುತ್ತೆ. ಹೋಗಮ್ಮ. ಹೌದು ಮೀನವ್ವ, ಇರೋ ಜಾಗದಲ್ಲೇ ಇದ್ರೆ ಹಳೆಯದೆಲ್ಲ ಜ್ಞಾಪಕ ಬರುತ್ತೆ. ಅಮ್ಮವ್ರು ಹೇಳ್ದಂಗೆ ಕೇಳಿ. ಸರಿಮ್ಮ, ಬನ್ನಿ ಸರ್, ಹೋಗೋಣ. ಸರ್, ಇದೆಲ್ಲ ನಮ್ಮ ತಾತ ಮಾಡಿದ ಆಸ್ತಿ. ಇದರಲ್ಲಿ ಸಪೋಟ, ಮಾವು, ತೆಂಗು ಎಲ್ಲ ಬೆಳಿತೀವಿ. ಪಕ್ಕದ ಜಮೀನಲ್ಲಿ ಬಾಳೆ, ದಾಳಿಂಬೆ ಅದನ್ನು ಕೂಡ ಬೆಳಿತೀವಿ. ಎಲ್ಲ ಕಮರ್ಷಿಯಲ್ ಕ್ರಾಪ್ಸ್. ಸರ್, ಆ ಕಡೆ ಒಂದು ಗ್ರೌಂಡ್ ಲೆವೆಲ್ ಟ್ಯಾಂಕ್ ಇದೆ. ಅಲ್ಲಿಂದನೇ ಇಲ್ಲಿಗೆಲ್ಲ ನೀರು ಸಪ್ಲೈ ಆಗುತ್ತೆ. ಮೀನಾ, ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಒಂದು ಮಾತು ಕೇಳಲ್ಲ? ಒಂದು ಮಾತೇನು, 1000 ಹೇಳಿ, ನಾನೇನು ತಪ್ಪು ತಿಳ್ಕೊಳ್ಳೋದಿಲ್ಲ. ನಿಮ್ಮ ಅಕ್ಕ ನಿನ್ನ ತಮ್ಮನ್ನ ಬಲಿ ತಗೊಂಡ್ಲು ಅಂದಾಗ ನಿನಗೇನು ಅನ್ನಿಸ್ತು? ಮೊದಲು ನಮ್ಮಮ್ಮ ಹೇಳಿದಾಗ ನನಗೆ ನಂಬಿಕೆನೇ ಬರಲಿಲ್ಲ. ಆ್ಯಕ್ಚುಲಿ ನಮ್ಮ ಡ್ಯಾಡಿ ತುಂಬ ಯೋಚನೆ ಮಾಡಿ ಮಾತಾಡ್ತಾರೆ. ಅವ್ರು ಹೇಳಿದ್ಮೇಲೆ ನಂಬಲೇಬೇಕಾಯ್ತು. ಆದರೂ ನನಗೆ ಯಾಕೋ ದೆವ್ವ ಕಾಣಿಸ್ತಾ? ಕಾಣಿಸಿದೆ. ಎಲ್ಲಿ? ಸಿನಿಮಾ, ಟಿವಿ ಸೀರಿಯಲು, ಕಥೆ, ಕಾದಂಬರಿ ಎಲ್ಲದರಲ್ಲೂ ಓದಿದ್ದೀನಿ. ತುಂಬ ಚೆನ್ನಾಗಿ ಜೋಕ್ ಮಾಡ್ತೀಯ ಮೀನಾ. ಇವತ್ತು ಬೆಳಿಗ್ಗೆ ನಿಮ್ಮ ಅಣ್ಣ ವಿಕ್ಕಿ ನಾನು ಅದೆಷ್ಟು ಡೌಟ್ಫುಲ್ ಆಗಿ ನೋಡ್ತಾ ಇದ್ದೆ ಗೊತ್ತಾ? ಅಯ್ಯೋ, ಅವನೊಂಥರ ಕಾಮಾಲೆ ರೋಗದವನಿದ್ದ ಹಾಗೆ ಸರ್. ಯಾರು ಬಂದರೂ ಹೀಗೇನೆ. ಆದರೆ ಮನಸ್ಸು ಮಾತ್ರ ತುಂಬ ಮೃದು. ನಿಮಗೇನಾದರೂ ಅವನ ಮೇಲೆ ಡೌಟ್ ಇದೆಯಾ ಸರ್? ಛೇ 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 ಛೇ, ಹಾಗೇನೂ ಇಲ್ಲ. ಮೀನಾ, ಯಾರಿವನು? ಒಳ್ಳೆ ಪ್ರಾಣಿ ವರ್ಗಕ್ಕೆ ಸೇರಿದವನಾಗಿದ್ದಾನೆ. ಇವನು ಮುಸ್ತಫಾ ಅಂತ, ಪಕ್ಕ ಜಮೀನವನು. ಇವನಿಗೂ ನಮ್ಮ ವಿಕ್ಕಿಗೂ ಹಾವು ಮುಂಗುಸಿ ಇದ್ದಾಗೆ ಸರ್. ನಮ್ಮ ವಿಕ್ಕಿಗೆ ಹುಡುಗಿರು ಅಂದ್ರೆ ಅಷ್ಟಕ್ಕಷ್ಟೇ, ಆದ್ರೆ ಇವನಿಗೆ ಹುಡುಗಿರು ಅಂದ್ರೆ ಪ್ರಪಂಚ ಸರ್. ಒಂದ್ಸರ್ತಿ ಏನಾಯ್ತು ಗೊತ್ತಾ, ನಮ್ಮ ಕೆಲ್ಸದ ಹುಡುಗಿನ ಕೆಣಕ್ತ. ಅವತ್ತಿಂದ ಇವನಿಗೂ ನಮ್ಮ ವಿಕ್ಕಿಗೂ ದೊಡ್ಡ ಜಗಳ. ಅವತ್ತಿನಿಂದ ಇವನನ್ನು ಮುಗಿಸ್ಬೇಕು ಅಂತ ಅವನನ್ನು ಮುಗಿಸ್ಬೇಕು ಅಂತ ಇವನು. ರೈಟ್? ಏನ್ ಸರ್, ಟಿಟ್ ಫಾಟ್ ಆಟ. ಬನ್ನಿ ಸರ್, ಹೋಗೋಣ, ಟೈಮ್ ಆಯ್ತು. ಶಾಕಿಣಿ, ಹೇ ಡಂಕಿಣಿ, ಹೇ ಮೋಹಿನಿ, ಓ ಲಂಕಿಣಿ, ನೀನೀ ಮನೆಯಿಂದ ಹೋಗಲೇಬೇಕು. ಓಂ ಭೈರವಿ ಶಾಂಭವಿ ಶುಭಕರಿ, ಶಂಭೋ ಶಂಕರಿ ಮಾತಾನ್ನಪೂರ್ಣೇಶ್ವರಿ, ಚಾಮುಂಡೇಶ್ವರಿ ಮಹೇಶ್ವರಿ, ಬಾ ತಾಯಿ ಬಾ, ಬಾ ಮಾತೆ ಬಾ, ಬಂದೆಯ ತಾಯಿ, ಬಂದೆಯ ತಾಯಿ ಅಂಬಾ ಭವಾನಿ, ಬಂದೆಯ ಮಹೇಶ್ವರಿ ಪರಮೇಶ್ವರಿ ಜಗದೀಶ್ವರಿ. ಹೇ ಶಾಕಿಣಿ, ಹೇ ಢಂಕಿಣಿ, ಮೋಹಿನಿ, ಹೇ ಲಂಕಿಣಿ, ನೀ ಮನೆಯಿಂದ ತೊಲಗಬೇಕು. ತೊಲಗು, ತೊಲಗು, ಮನೆ ಬಿಟ್ಟು ತೊಲಗು, ಹೋಗು, ತೊಲಗಾಚೆ, ತೊಲಗಬೇಕು.
ಹೋಗೋ ಶಾಕಿಣಿ, ತೊಲಗು. ನಿಲ್ಸೋ ನಿಲ್ಸೋ. ಎಷ್ಟೋ ಧೈರ್ಯ ನಿನ್ಗೆ? ನನ್ನ ಎದುರಿಗೆ ನಮ್ಮ ಅಕ್ಕನ ಫೋಟೋಗೆ ಚಪ್ಪಲಿ ತಗೊಂಡ್ ಬಾರಿಸ್ತಿದ್ಯಾ? ನಿನಗ್ ಚಪ್ಪಲಿ ತಗೊಂಡ್ ಬಾರಿಸಿದ್ರೆ ಶಾಂತಿ 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 ಶಾಂತಿ. ಏನೋ ಶಾಂತಿ ಶಾಂತಿ ಶಾಂತಿನ ಮಾಡೋದೆಲ್ಲ ಮಾಡ್ಬಿಟ್ಟು ಶಾಂತಿ ಮಂತ್ರ ಹೇಳ್ಕೊಂಡ್ ಕೂತಿದ್ಯಾ? ನೋಡು, ಮರ್ಯಾದೆಗೆ ನೀನ್ ಇಲ್ಲಿಂದ ಹೋದ್ರೆ ಸರಿ, ಇಲ್ದೆ ಹೋದ್ರೆ ನಿನಗೆ ತಕ್ಕ ಮರ್ಯಾದೆ ಮಾಡ್ಬೇಕಾಗತ್ತೆ. ಮೀನಾ, ನೀ ಸುಮ್ನೆ ಇರಮ್ಮ, ನಿನಗೇನು ಗೊತ್ತಾಗೋದೇ ಇಲ್ಲ. ಏನೋ ಮಂತ್ರ ತಂತ್ರ ಎಲ್ಲ ಕಲ್ತಿದ್ದೀನಿ ಅಂತ ಕೊಚ್ಕೊಳ್ತಾ ಇದ್ಯಾ? ಈಗ ಹೇಳಿದ ಮಂತ್ರನ ಮತ್ತೆ ಹೇಳು ಅಂದ್ರೆ ಹೇಳೋ ಯೋಗ್ಯತೆ ಇದೆಯಾ ಇವನ್ಗೆ? ಇವನಿಂದ ನಮ್ಮ ಅಕ್ಕನಿಗೆ ಒಳ್ಳೇದಾಗತ್ತೇನಮ್ಮ? ಖಂಡಿತ ಆಗೋದಿಲ್ಲ. ಏಯ್, ನಿನ್ನ ಕೊನೆ ಸರಿ ಹೇಳ್ತಾ ಇದ್ದೀನಿ, ಮರ್ಯಾದೆಗಿಲಿಂದ ಜಾಗ ಖಾಲಿ ಮಾಡು. ಐ ಸೇ ಗೆಟ್ ಔಟ್. ಡೋಂಟ್ ಶೋ ಯುವರ್ ಡರ್ಟಿ ಫೇಸ್. ಏಯ್, ನನ್ನನ್ನ ಝಟ್ಪಟ್ ಅಂತೀಯಾ? ಎಳೆ ನಿಂಬೆಕಾಯಿ, ನಿನಗಿನ್ನೂ ನನ್ನ ಕೋಪ ಗೊತ್ತಿಲ್ಲ. ನಾನು ಕಣ್ಣು ಬಿಟ್ರೆ ಮುಕ್ಕಣ್ಣೇಶ್ವರ ಕಣ್ಣು ಬಿಟ್ಟ ಹಾಗೆ ಸುಟ್ಟು ಬಸವಾಗ್ಬಿಡ್ತೀಯ. ಹುಷಾರ್. ಏನು ನನ್ನನ್ನು ಕೊಲ್ತೀಯಾ? ಕೊಲ್ಲು. ಕಮಾನ್ ಕಮಾನ್, ಕಿಲ್ ಮೀ. ನಿನ್ನ ಮಂತ್ರ ತಂತ್ರಕ್ಕೆಲ್ಲ ಹೆದರೋಳಲ್ಲ ನಾನು. ಇದನ್ನೆಲ್ಲ ನಾನು ನಂಬೋದಿಲ್ಲ. ಕಮಾನ್ ಕಮಾನ್, ಕಿಲ್ ಮೀ. ಮೀನಾ, ಮೀನಾ, ಹುಚ್ಚಿಡ್ದಿದ್ಯಾ ನಿನ್ಗೆ? ಸಾಕ್ಷಾತ್ ದೇವಿ ಪುರುಷನ್ನ ಹೀಗೆಲ್ಲ ಹೀಯಾಳಿಸಿದ್ರೆ ನಮ್ಗೆ ಒಳ್ಳೇದಾಗೋದಿಲ್ಲ ಕಣೆ, ಒಳ್ಳೇದಾಗೋದಿಲ್ಲ. ನಿನಗ್ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ನನಗ್ ಬೇಕಾಗಿಲ್ಲ, ಆದ್ರೆ ಇವನನ್ನ ಮಾತ್ರ ನಂಬೇಡ. ದೇವ್ರ ಹೆಸರಿನಲ್ಲಿ ಅನ್ಯಾಯ ಮಾಡಿ ತಿರ್ಗಾಡೋ ಇವನ ಛೀ, ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಚಲ್ ಹುಡುಗಿ, ನಿನ್ನ ನೋಡ್ಕೋತೀನಿ. ನನ್ನ ಮಂತ್ರ ತಂತ್ರನ ಹೀಯಾಳಿಸ್ತೀಯಾ? ನೀನ್ ಹುಟ್ಟಿರೋ ಮನೆನ ಮೆಟ್ಟಿ ಈ ಮನೆನ ಸ್ಮಶಾನ ಮಾಡ್ತೀನಿ. ಬರ್ತೀನಿ. ಏಯ್ ಮಾದ, ನನ್ನ ಸಾಮಾನೆಲ್ಲ ಎತ್ಕೊಂಡು ನಡೆಯೋ. ಸ್ವಾಮಿಗಳೇ, ಸ್ವಾಮಿಗಳೇ ನಿಂತ್ಕೊಳ್ಳಿ. ಅಯ್ಯೋ, ಮೀನಾ, ಕೂಲ್ ಡೌನ್. ಯಾಕೆ ಟೆನ್ಷನ್ ಮಾಡ್ಕೋತಾ ಇದೀಯಾ? ಇಲ್ಲಿ ನೋಡು, ನಿನಗೆ ಇಂಥದ್ರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ಬಿಟ್ಬಿಡು. ಇವರೆಲ್ಲ ದೇವರು ದೆವ್ವ ಇಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಬಸವಣ್ಣನವರೇ ಹೇಳಿಲ್ವೇ, ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ. ನೀನ್ ಯಾಕೆ ಅವ್ರ ಭಾವನೆಗಳಿಗೆ ಅಡ್ಡಿ ಮಾಡ್ತೀಯಾ? ಸಮಾಧಾನ ಮಾಡ್ಕೋ, ನಡಿ. ನನ್ನ ಮಗಂದೆ ತರ್ಲೆ ಫೋನ್ ಇದೊಂದು ನಮ್ಮ ತಲೆ ಕೆಡ್ಸಕ್ಕೆ. ಹಲೋ, ಐ ಟಾಕ್ ಹಿಯರ್, ಹೂ ಟಾಕ್ ದೇರ್, ಯು ಟಾಕ್. ಸರಿ, ಆಮೇಲೆ ಅದೇನು ವಿಷಯ ಹೇಳ್ರಿ. ನೋಡ್ರಿ, ಆಟ ಆಡಬೇಡಿ. ಇದು ಪೊಲೀಸ್ ಸ್ಟೇಷನ್ನು, ಬಾತ್ರೂಮ್ ಅಲ್ಲ, ಗೊತ್ತಾ? ಹೇಳಿ. ಎಸ್ ಸರ್. ಸಾಹೇಬ್ರಿಲ್ಲ ಅಂಥೇಳಿ ನನ್ನೇ ಹೆದರ್ಸಕ್ ಬರ್ತಾನೆ ಗೂಬೆ ನನ್ನ ಮಗ. ನಾನೇನು ಹೆದರ್ಕೊಂಡ್ಬಿಡ್ತೀನಾ? ಓ, ಏನಾಯ್ತು ನಿನಗೆ? ನಂಗೇನು ಆಗಿಲ್ಲ. ಆಗಿದ್ದೆಲ್ಲ ಆ ಕುಂಬಳಕಾಯಿಗೆ. ಕುಂಬಳಕಾಯ? ಏನ್ ಕುಂಬಳಕಾಯೋ? ಆಟು ಗೊತ್ತಾಗಕ್ಕಿಲ್ವಾ? ಅದೇ ಕಣ್ರವು, ಆ ಕ್ರಿಕೆಟ್ ಆಡ್ತವನಲ್ಲ ಅವನು. ಕುಂಬಳಕಾಯಿ ಅಲ್ವೋ? ಕುಂಬಳೆ. ಅದೇ ನಾನು ಹೇಳಿದ್ದು. ಈ ತರಕಾರಿ ತರಕ್ ಹೋಗಿದ್ನೆಲ್ಲ ಕಾಯಿನ ಸೇರಿಸ್ದೆ. ಆಮೇಲೆ ಆ ಮಹಾರಾಷ್ಟ್ರದವನು ಅವನಲ್ಲ, ತೆಂಡೂಲ್ಕರ್. ಅಯ್ಯೋ, ಚೆಂಡೂಲ್ಕರ್ ಅಲ್ವೋ? ತೆಂಡೂಲ್ಕರ್. ಅದನ್ನೇ ನಾನು ಹೇಳಿದ್ದು. ಮುಂದೇನಾಯ್ತು ಹೇಳೋ? ಆಮೇಲೆ ತರಕಾರಿ ತರಕ್ ಹೋಗಿದ್ನ ಹುಡುಗರೆಲ್ಲ ಅದೇನೋ ಮಾತಾಡ್ತಾ ಇದ್ರು. ಸರಿ, ಅದೇನು ಮಾತಾಡ್ಕೊಂಡ್ರು ಅಂತ ಹೇಳು. ಹೇಳ್ತೀನಿ. ನಮ್ ಕುಂಬಳಕಾಯಿ ಯಾಟ್ರಿಕ್ ತಗೊಂಡಿದ್ದಕ್ಕೆ ಕೋಪ್ಕೊಂಡು ಹೊಂಟೋದಂತೆ. ಆಮೇಲೆ ನಮ್ಮೋರಲ್ಲಿ ಆಟಕ್ಕೆ ಹೋದಾಗ ಆ ಚೆಂಡೂಲ್ಕರ್ಗೆ ಪಿತ್ತ ನೆತ್ತಿಗೇರಿ ಕೋಪ ಬಂದು ಒಂದು ಬಾಲ್ಗೆ 10 ರನ್ ಹೊಡೆದಂತೆ. ಅಂತೀನಿ. ಈ ಕುಂಬಳಕಾಯಿ ಬಾಲ್ನ ಬಿಸಾಕಿದಂತೆ. ರಭಸವಾಗಿ ಬಂದು ಬಾಲ್ನ ಈ ಚೆಂಡೂಲ್ಕರ್ ಪಟಾರ್ ಅಂತ ಹೊಡೆದ ತಕ್ಷಣ ಬಾಲು 50 ಅಡಿ ಮೇಲ್ ಹೋಗಿ ಅಲ್ಲಿ 2 ಓಳಾಗಿ, ಒಂದು ಓಳು ಗೆರೆಯಿಂದ ಆಚೆ ಬಿತ್ತಂತೆ, ಇನ್ನೊಂದು ಓಳು ಉರುಳ್ಕೊಂಡು ಗೆರೆ ಮುಟ್ತಂತೆ.
ಓ ಅಂಪೈರು ಎರಡೂ ಕೈನ ಮ್ಯಾಕ್ ಎತ್ಬಿಟ್ನಂತೆ, ಆಮ್ಯಾಕ್ ಒಂದ್ ಕೈ ಇಳಿಸ್ಬಿಟ್ನಂತೆ, ಅದೇ ಕೈನ ಬೀಸ್ಬಿಟ್ನಂತೆ. ಮ್ಯಾಕ್ ಎತ್ತಿದ್ದಕ್ಕೆ 6 ರನ್ನು, ಬೀಸಿದ್ದಕ್ಕೆ 4 ರನ್ನು, ಒಟ್ಟು 10 ರನ್ ಅಂತೆ. ಓ ಪರವಾಗಿಲ್ಲ ಮಾದ, ನೀನೇನೋ ಅನ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ಮಾತಾಡ್ತೀಯ ಮಾದ. ಕ್ರಿಕೆಟ್ ಚೆನ್ನಾಗಿ ತಿಳ್ಕೊಂಡಿದ್ಯಾ ಕಣ, ತಗೊಳ್ಳೋದು ನಿನ್ಗೆ ಒಳ್ಳೆ ಪ್ರೈಸು. ನೀವು ಒಬ್ರೇ ನಾನು ಅರ್ಥ ಮಾಡ್ಕೊಂಡಿದ್ದು. ಏನೋ ಮಾದ ಅದು? ಅಮೋರೆ ಇದು ಕ್ರಿಕೆಟ್ ವಿಷಯ, ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಓ ಯಾದೆಲೆ ನೀರೇ ನಾರಿ ಮುನಿಯೇ, ಯಾದೆಲೆ ನೀರೇ. ಅಯ್ಯೋ ಅಮ್ಮ ಅಮ್ಮ, ನಾವಿನ್ ಹೋಗಿ ಬರ್ತೀವಿ. ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಛೆ, ಹಾಗೇನೂ ಆಗಿಲ್ಲ. ಇನ್ನೊಂದ್ಸಾರಿ ಬಂದ್ರೆ ವಾರನೋ ತಿಂಗಳು ಇದ್ದು ಹೋಗ್ಬೋದಲ್ಲ. ಎಕ್ಸಾಮ್ಗಳು ಮುಗಿದ್ಮೇಲೆ ಖಂಡಿತ ಬಂದು ಹೋಗ್ತೀನಿ. ಅಮ್ಮ ಅಪ್ಪ ಬರ್ತೀವಿ. ನೀನು ಇನ್ನೊಂದೆರಡು ದಿವಸ ಇಲ್ಲೇ ಇದ್ದು ಹೋಗ್ಬೋದಿತ್ತು. ಇಲ್ಲಮ್ಮ, ಎಕ್ಸಾಮ್ ಹತ್ರ ಬರ್ತಾ ಇದೆ. ಸರಿ. ಏ ವಿಕ್ಕಿ, ಏನಮ್ಮ? ಇವ್ರನ್ನ ಸ್ವಲ್ಪ ಅಲ್ಲಿ ತನಕ ಬಿಟ್ಟು ಹೋಗು. ಅವ್ರಿಗೇನ್ ಕಾಲಿಲ್ವಾ? ನಡ್ಕೊಂಡು ಹೋಗ್ತಾರೆ ಬಿಡು. ನನಗೆ ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ. ಅಣ್ಣ ಬೇಜಾರು ಮಾಡ್ಕೋಬೇಡಪ್ಪ, ಅವ್ನು ಯಾವಾಗಲೂ ಹೀಗೇನೆ ಹುಡುಗಾಟ. ಪರವಾಗಿಲ್ಲ ಬಿಡಿ, ನಮಗೆ ಹೇಗೋ ನಟರಾಜ ಸರ್ವಿಸ್ ಇದ್ದೇ ಇದೆ. ಹೋಗೋಣ ಮೀನಾ, ಬರ್ತೀನಿ. ಸರಮ್ಮ ಮೀನಾ. ಬರ್ತೀನಪ್ಪ. ಆಯ್ತು. ಏನಾಯ್ತೆ? ಇನ್ನು ಏನೇನಾಗುತ್ತೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಆಗ್ಬಾರ್ದೆಲ್ಲ ಆಗೋಗ್ತಾ ಇದೆ. ಇನ್ನೇನೇನೇನಾಗುತ್ತೋ ಅಂತ ಭಯ ಆಗ್ತಾ ಇದೆ ರೀ. ಪಾರು, ನೀನ್ ಸಮಾಧಾನ ಮಾಡ್ಕೋ. ನೀನ್ ಯಾಕೆ ಸುಮ್ಮನೆ ಚಿಂತೆ ಮಾಡ್ತೀಯ? ಎಲ್ಲ ಸರಿ ಹೋಗುತ್ತೆ. ಪಾರು, ಅದೇನ್ ದೇವ್ರ ಸೃಷ್ಟಿನೋ, ಒಳ್ಳೆ ಮಹಾಲಕ್ಷ್ಮಿ ತರ ಇದೆಯಾ. ಏನ್ ಮಹಾಲಕ್ಷ್ಮಿನೋ ಏನೋ, ಪ್ರೀತಿಲಿ ಬೆಳೆಸಿರೋ 2 ಮಕ್ಕಳನ್ನೂ ಕಳ್ಕೊಂಡೆ. ಪಾರು, ಮಕ್ಕಳು ರೆಕ್ಕೆ ಪುಕ್ಕ ಬರೋರ್ಗು ಮಕ್ಕಳು. ಆಮೇಲೆ ಗಂಡು ಮಕ್ಕಳು ಹೆಣ್ಮಕ್ಳು ಸೀರೆ ಸೇರ್ಗೆ ಹಿಡ್ಕೊಂಡು ಹೊಟ್ಟೋಗ್ತಾರೆ. ಅದೇ ಹೆಣ್ಣು ಮಕ್ಕಳು ಗಂಡಿನ ಪಾದ ಹಿಡ್ಕೊಂಡು ಹೊಟ್ಟೋಗ್ತಾರೆ. ಕಡೆಗೆ ಉಳಿಯೋದು ನಿನಗೆ ನಾನು, ನನಗೆ ನೀನು. ಏನೋ ರಾಯರು ಇವತ್ತು ತುಂಬಾ ಖುಷಿಯಲ್ಲಿದ್ದ ಹಾಗಿದೆ. ಏನೋ ಪಾರು, ನನಗೆ ಎಷ್ಟೇ ತೊಂದರೆ ಇದ್ರು ನಿನ್ನ ಮುಖ ನೋಡಿದ ತಕ್ಷಣ ಮನಸ್ಸಿಗೆ ಆನಂದ ಆಗ್ಬಿಡುತ್ತೆ. ಅಮ್ಮವ್ರೆ, ಊಟಕ್ಕೆ ಬನ್ನಿ. ಆಯ್ತು, ಬನ್ನಿ ಹೋಗೋಣ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಇಷ್ಟು ಅವಸರವಾಗಿ ಹೋಗ್ತಿದ್ದೀರಾ? ಇವಾಗ ನಿಮ್ಮ ಕ್ಲಾಸ್ ಅಲ್ವಾ? ಇಲ್ಲ ಮೀನಾ, ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ತಾ ಇದ್ದೀನಿ. ಏನ್ ಸರ್, ನಿಮ್ಗೆ ಯಾರು ಇಲ್ಲ ಅಂತ ಎಷ್ಟು ಸಲ ಹೇಳಿದಿರಿ? ಈ ಊರಲ್ಲಿ ಯಾರಿದ್ದಾರೆ? ಈಗಲೂ ಅದೇ ಹೇಳ್ತೀನಿ, ಖಂಡಿತವಾಗ್ಲೂ ನನಗೆ ಯಾರೂ ಇಲ್ಲ. ನಾನು ಓದಿ ವಿದ್ಯಾವಂತ ಆಗೋದಕ್ಕೆ ಸಹಾಯ ಮಾಡಿದಂಥ ಒಬ್ಬರೇ ಒಬ್ಬ ಹಿತೈಷಿ ಊರಲ್ಲಿದ್ದಾರೆ. ಅವರೊಬ್ಬರಿಗೆ ಗೊತ್ತು ನಾನು ಇಲ್ಲಿರೋದು. ಅವ್ರನ್ನ ಬಿಟ್ರೆ ನಿಮಗೆ ಗೊತ್ತಿರೋದು. ಸರ್, ಹಾಗಾದ್ರೆ ಆ ಹಿತೈಷಿಗಳನ್ನ ನಾನು ನೋಡಬಹುದಾ? ಖಂಡಿತ ನೋಡ್ತೀಯ, ಆದ್ರೆ ಈಗಲ್ಲ. ಸಮಯ ಬಂದಾಗ ಇಬ್ರು ಜೊತೆಲಿ ಹೋಗೋಣ. ಯಾಕೆ ಅಂತೀಯ? ಸಂತೋಷದ ಸಮಯದಲ್ಲೇ ಹಂಚ್ಕೋಬೇಕು. ಐ ಆಮ್ ರಿಯಲಿ ವೆರಿ ಸಾರಿ ಸರ್. ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಇನ್ ಮುಂದೆ ನನ್ನ ಜೀವನದಲ್ಲಿ ನೋವು ನಲಿವು ಎಲ್ಲ ನಿಮ್ಮ ಜೊತೆಲಿ. ನೀವು ನನ್ನ ಮೇಲಿಟ್ಟಿರೋ ವಿಶ್ವಾಸವೇ ನನ್ನ ಜೀವನದ ಗುರಿ ಸಾಧಿಸೋಕೆ ಉತ್ತೇಜನ ಕೊಟ್ಟಾಗುತ್ತೆ. ಸರಿ ಸರ್, ನೀವು ಹೋಗಿ ಬನ್ನಿ. ನಾನು ಸಂಜೆ ಮೀಟ್ ಮಾಡ್ತೀನಿ. ಸಂಜೆ ಬೇಡ, ನಾಳೆ ಮೀಟ್ ಮಾಡೋಣ. ಓಕೆ, ಹ್ಯಾಪಿ ಜರ್ನಿ.
ಅಮ್ಮ ಅವ್ರೆ ಅಮ್ಮ ಅವ್ರೆ ಏಯ್ ಅಮ್ಮ ಅವ್ರೆ ಅಮ್ಮ ಅವ್ರೆ ಯಾಕೆ ಹೋಗ್ರತ್ ಏನಾಯ್ತು ಹೇಳು. ಯಜಮಾನ್ರನ್ನ ಹೊಲದಲ್ಲಿ ಯಾರೋ ಸಾಯಿಸ್ಬಿಟ್ಟವ್ರೆ. ಅಯ್ಯೋ ವಿಕ್ಕಿ ಬೇಗ ಬಾರು ಇಲ್ಲಿ, ಅಪ್ಪನ ಯಾರೋ ಸಾಯಿಸ್ಬಿಟ್ಟವ್ರಂತೆ. ಸಾಗೋಯ್ತಲ್ರಿ, ಬಿಟ್ಬಿಟ್ಟು ದೇವ್ರ ಪಾದ ಸೇರ್ಕೊಂಡ್ಬಿಟ್ಟಲ್ರಿ. ಅಯ್ಯೋ ಏನ್ರಿ ಮಾಡೋದು, ಅಯ್ಯೋ ಸರ್ವನಾಶ ಆಗೋಯ್ತಲ್ರಿ. ಬಿಟ್ಬಿಟ್ಟು ದೇವ್ರ ಪಾದ ಸೇರ್ಕೊಂಡ್ಬಿಟ್ಟಲ್ರಿ. ಅಯ್ಯೋ 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 ಸೇರ್ಕೊಂಡ್ಬಿಟ್ರಲ್ರಿ ನೀವು. ಅಪ್ಪ ಜಾಗ ಬಿಡಿ. ವೀರೇಂದ್ರಪ್ಪ ಈಗ ಏನ್ರಿ ಮಾಡೋದು? ಇರೋ ಒಬ್ಬ ಮಗಳು ಅವಳು ಬರೋ ತನಕಲು ಹೆಣ ಇರ್ಲಿ ಸರ್. ವೀರೇಂದ್ರಪ್ಪ ಇಲ್ಲಿ ನಾನಾ ಸಬ್ ಇನ್ಸ್ಪೆಕ್ಟ್ರು ಇಲ್ಲ ನೀವಾ? ನಾನು ಹೇಳ್ದಂಗೆ ಕೇಳ್ರಿ. ಆಯ್ತು ಸರ್. ಸ್ವಾಮಿ, ದಫೇದಾರ್ ಹೇಳಿದ್ ಸರಿಯಾಗಿ ಐತೆ. ಇವ್ರ ಮಗಳು ಬರೋ ತನಕ ಹೆಣ ಸುಡಬೇಡಿ ದಯವಿಟ್ಟು. ಸರಿ, ಹಾಗಾದ್ರೆ ಹೆಣನ್ ಕಾಲ್ ಕಾಯ್ರಿ. ರೀ, ನೀವು ಮಗಳಿಗೆ ಒಂದು ಟೆಲಿಗ್ರಾಮ್ ಕಳಿಸ್ರಿ, ನಾನು ಆಮೇಲೆ ಬರ್ತೀನಿ. ಸರಿ ಸರ್. 102 403 ನೀವು ಇಲ್ಲೇ ಇರಿ, ನಾನು ಟೆಲಿಗ್ರಾಮ್ ಕಳ್ಸಿ ಬರ್ತೀನಿ. ಡ್ಯಾಡಿ 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 ಏನಮ್ಮ ಡ್ಯಾಡಿ. ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್, ನಮ್ ಡ್ಯಾಡಿ ಹೇಗ್ ಸತ್ರು? ನಮ್ ಡ್ಯಾಡಿ ಹೇಗ್ ಸತ್ರು? ಹೇಗ್ ಸತ್ರು ಅಂತ ನನಗೇನ್ ಗೊತ್ತು? ಇನ್ವೆಸ್ಟಿಗೇಷನ್ ಮಾಡಿದ್ರೆ ತಾನೇ ಗೊತ್ತಾಗೋದು. ನೋಡಿ, ನೀವ್ ಇನ್ವೆಸ್ಟಿಗೇಷನ್ ಮಾಡಕ್ಕಿಂತ ಮುಂಚೆ ನಮ್ ಡ್ಯಾಡಿ ಬಾಡಿನ ಪ್ಲೀಸ್ ಪ್ಲೀಸ್ ಪೋಸ್ಟ್ ಮಾರ್ಟಮ್ ಕಳಿಸಿ. ರೇ ಧೀರೇಂದ್ರಪ್ಪ, ಬಾಡಿನ ತಗೊಂಡೋಗಿ ಸುಟ್ಬಿಡಿ, ಗೊತ್ತಾಯ್ತಾ? ಅರ್ಥವಾಯ್ತು ಅರ್ಥವಾಯ್ತು. ಇದುವರೆಗೂ ನಾವು ಮಾಡ್ಕೊಂಡ್ ಬಂದಿದ್ದು ಹಾಗೇನಮ್ಮ, ಅಲ್ವಾ ಸರ್? ಇಲ್ಲ, ನಮ್ ಡ್ಯಾಡಿ ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಲೇಬೇಕು. ಬೇಡ ಕಡೆ, ಇವ್ರ ದೇಹನ ಚೂರ್ ಚೂರ್ ಮಾಡಿ ಚಿತ್ರ ಚಿತ್ರ ಮಾಡೋಣ ನೋಡ್ಲಾರೆ ಕಡೆ. ಬೇಡ ಬೇಡ. ಸುಟ್ರು ಅಷ್ಟೇ, ಹೂತ್ರು ಅಷ್ಟೇ, ಸತ್ ಮೇಲೆ ಆಗೋಯ್ತು. ಆದ್ರೆ ಅಕ್ಕನೇ ದೆವ್ವಾಗಿ ಕಾಡ್ತಿದ್ದಾಳೆ, ಬೆಕ್ಕು ಶಕುನ ಹೇಳ್ತಿದೆ ಅಂತ 21ನೇ ಶತಮಾನದಲ್ಲೂ ನಂಬ್ಕೊಂಡ್ ಕೂತಿದೆಯಲ್ಲ. ನೋಡು, ನಾನು ಇದನ್ನೆಲ್ಲ ಒಪ್ಪಲ್ಲ. ಹೋಗ್ಲಿ ಬಿಡಮ್ಮ, ಅವಳಿಷ್ಟ ಬಂದಾಗ ಮಾಡ್ಕೊಳ್ಳಿ. ಇನ್ಸ್ಪೆಕ್ಟರ್, ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸಿ. ಅಮ್ಮ, ಇನ್ನು ಎಷ್ಟು ದಿವಸ ಅಂತ ನಾನು ಇಲ್ಲಿರಲಿ? ಇನ್ನೇನು ಸ್ವಲ್ಪದ್ರಲ್ಲಿ ನನ್ನ ಕಾಲೇಜ್ ಪ್ರಾರಂಭ ಆಗುತ್ತೆ. ಒಂದು ಕೆಲಸ ಮಾಡೋಣ, ನಡೀರಿ, ನಾವೆಲ್ಲ ಊರಿಗೆ ಹೋಗೋಣ. ನನಗನ್ಸುತ್ತೆ ಒಂದು ಸ್ವಲ್ಪ ದಿವಸ ನೀ ಜಾಗನ ಬದಲಾಯಿಸಿದ್ರೆ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೇನೋ ಅಂತ. ಇಲ್ಲಿದ್ರೂ ಒಂದೇ, ನಾ ಎಲ್ಲಿದ್ರೂ ಒಂದೇ. ಈ ದೇಹ ಮಾತ್ರ ಎಲ್ಲಿ ಬೇಕಾದ್ರೂ ಸುತ್ತಬಹುದು, ಆದ್ರೆ ನನ್ನ ಮನಸ್ಸು ಮಾತ್ರ ಇಲ್ಲೇ ಸುತ್ತಾ ಇರುತ್ತೆ. ಅಮ್ಮ ಅಳಬೇಡಮ್ಮ, ಅವ್ರ ಮಾತು ಸ್ವಲ್ಪ ಕೇಳು. ಇದ್ದ ಕಡೆನೆ ಇದ್ರೆ ಇಲ್ಲಿ ಸಲದ ಕೆಟ್ಟ ಯೋಚನೆಗಳೆಲ್ಲ ಬರುತ್ತೆ. ಬನ್ನಿ ಬನ್ನಿ ಸರ್. ನಮಸ್ಕಾರಮ್ಮ. ನಮಸ್ಕಾರ, ಕೂತ್ಕೊಳ್ಳಿ ಇನ್ಸ್ಪೆಕ್ಟರ್. ಹಲೋ ಇನ್ಸ್ಪೆಕ್ಟರ್, ಯಾರನ್ನ ಜೊತೆಲಿ ಕರ್ಕೊಂಡ್ ಬಂದಿದ್ದೀರಾ? ಇವರು ನಮ್ಮ ಸ್ಪೆಷಲ್ ಕ್ರೈಮ್ ಆಫೀಸರ್. ಓ, ನೈಸ್ ಟು ಮೀಟ್ ಯು. ಸರ್. ಬನ್ನಿ ಕೂತ್ಕೊಳ್ಳಿ. ಅಮ್ಮ, ನಿಮ್ಮ ಮನೇಲಿ ನಡೆದ ಕೊಲೆ ಕೇಸುಗಳ ಬಗ್ಗೆ ವಿಚಾರಣೆಗೋಸ್ಕರ ಬಂದಿದ್ದಾರೆ ಇವರು. ಸರ್, ಇಲ್ಲಿ ನಡೀತಾ ಇರೋ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ತುಂಬಾ ವಿಚಿತ್ರವಾಗಿ ಕಾಣಿಸ್ತಾ ಇದೆ. ಅದೇನು ಹೇಳಿ? ಅದನ್ನ ಏನು ಅಂತ ಹೇಳಿ? ಸಮಾಧಾನ ಮಾಡ್ಕೊಳ್ಳಿ ತಾಯಿ. ಅಪರಾಧಿಗಳನ್ನ ಹಿಡಿಯೋದಕ್ಕೆ
ನಾನೆಲ್ಲ ಪ್ರಯತ್ನ ಮಾಡ್ತೀನಿ, ಧೈರ್ಯವಾಗಿರಿ. ಆದರೆ ನಾನು ಕೇಳೋ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡಿ ಅಷ್ಟೇ. ಕೇಳಿ ಸರ್, ನಮಗ್ ತಿಳಿದದ್ದನ್ನ ಹೇಳ್ತೀನಿ. ಇನ್ಸ್ಪೆಕ್ಟ್ರಿ ವಿಚಾರದಲ್ಲಿ ಸರಿಯಾದ ಗಮನ ತೋರಿಸ್ಲಿಲ್ಲ. ಅದಕ್ಕೆ ನಾನೇ ನಿಮ್ಮ ಅಧಿಕಾರಿಗಳಿಗೆ ಫೋನ್ ಮಾಡಿ ನಿಮ್ಮನ್ನಿಲ್ಲಿ ಕರೆಸ್ಕೊಂಡೆ. ನಿಮ್ಮ ಮನೇಲಿ ಯಾರು ಇದ್ದೀರಾ? ಅವ್ರನ್ನ ಕರಿತೀರಾ? ಮಾದ, ಸರ್ಸಾ, ಬನ್ನಿ ಇಲ್ಲಿ. ಇವರಿಬ್ರು ನಮ್ಮ ಮನೇಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ನಮಸ್ಕಾರ ಸ್ವಾಮಿ. ನಮಸ್ಕಾರ. ಇವಳು ನನ್ನ ಮಗಳು ಮೀನಾ ಅಂತ. ಹಲೋ ಸರ್. ನನ್ನ ಮಗ ವಿಕ್ಕಿ ತೋಟಕ್ಕೆ ಹೋಗಿದ್ದಾನೆ. ಇವರು ಶಂಕರು ಅಂತ. ಅಂದ್ರೆ ಇವರು ಮೀನಾ ಓದ್ತಿರೋ ಕಾಲೇಜ್ನಲ್ಲಿ ಲೆಕ್ಚರರ್. ನನ್ನ ಚಿಕ್ಕ ಮಗನ ಸಾವಿನ ಸುದ್ದಿ ಕೇಳಿ ವಿಷಯ ತಿಳಿದು ಹೆದರಬಾರ್ದು ಅಂತ ತಿಳ್ಕೊಂಡು ಪ್ರಿನ್ಸಿಪಾಲ್ರು ಇವ್ರನ್ನ ಜೊತೆ ಮಾಡಿ ಮನೆ ಕಳಿಸ್ಕೊಟ್ರು. ಇವ್ರ ಗುಣ ನೋಡಿ ನಾನೇ ಬಲವಂತ ಮಾಡಿ ಮನೆಯಲ್ಲಿ ಇರಿಸ್ಕೊಂಡೆ. ಸರಿ, ನಿಮ್ಮ ಮಗಳು ಹೇಗ್ ಸತ್ರು? ಅವಳು ಯಾವನ್ನೋ ಲವ್ ಮಾಡಿದ್ಲಂತೆ. ಹಿಂದಿಲ್ಲ ಮುಂದಿಲ್ಲ ಅಂತವನಿಗೆ ನಾವು ಹೆಣ್ಣು ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಯಜಮಾನ್ರ ಸ್ನೇಹಿತನ ಮಗನಿಗೆ ಕೊಡೋದು ಅಂತ ನಾವು ನಿರ್ಧಾರ ಮಾಡಿದ್ವಿ. ಆ ರಾತ್ರಿನೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಳು. ಈಗ ದೆವ್ವ ಆಗಿ ಬೆಕ್ಕಿನ ರೂಪದಲ್ಲಿ ನಮ್ಮನ್ನು ಕಾಡಿಸಿ ಸೇಡ್ ತೀರ್ಸ್ಕೊತಿದ್ದಾಳೆ. ಆಯ್ತು, ಮಿಕ್ಕಿದ್ದನ್ನು ನಾವು ನೋಡ್ಕೋತೀವಿ. ನೀವು ಧೈರ್ಯವಾಗಿರಿ, ನಾವಿನ್ ಬರ್ತೀವಿ. ಸರ್, ನೀವು ಬಂದ್ಮೇಲೆ ನನ್ನ ಜವಾಬ್ದಾರಿ ಕಮ್ಮಿ ಆಯಿತು. ಇನ್ನು ಈ ಮನೆ ಯೋಗಕ್ಷೇಮ ಎಲ್ಲ ನಿಮಗೆ ಸೇರಿದ್ದು. ಇನ್ನು ಮುಂದೆ ಇಂಥ ಅನಾಹುತ ಆಗದಿರೋ ಹಾಗೆ ನೋಡ್ಕೊಳ್ಳಿ. ರೈಟ್? ಏ ಸರ್ಸ, ಏನೇ ಮಾಡ್ತಿದ್ಯಾ? ಅಟ್ಟ ಹತ್ತಕ್ಕಾಗದೆ ಇರೋಳು ಆಕಾಶಕ್ಕೆ ಏಣಿ ಆಗ್ತಾ ಇದೆಯಾ? ಹಂಗಂದ್ರೇನಾ? ಹೇಳ್ತೀನಿ. ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದ್ರೆ ಪ್ರಪಂಚಕ್ಕೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ಲೇ, ನಂಗೆ ಎಲ್ಲ ವಿಚಾರವನ್ನು ತಿಳಿದೈತೆ. ಅದೇನ್ ತಿಳಿದೈತಿ ಹೇಳು ಮುದೇವಿ. ಹೇಳ್ತೀನಿ, ಇಲ್ಲಿ ನೋಡೋ. ನಾನು ರೋಜಾ ಹೂ ಇಟ್ಕೊಂಡು ಹತ್ರ ಬರ್ತಾ ಇದ್ರೆ ನೀನ್ ದೂರ ದೂರ ಹೋಯ್ತಿಯಲ್ಲ, ಯಾಕೆ? ಆಹಾ, ಬಂದ್ಬಿಟ್ಟ ಮೂದೇವಿ. ಅದೇನು ಅಂತ ಬಿಡ್ಸೇಳು. ನಾನು ನಿನ್ ಮ್ಯಾಗೆ ಪಿರಾಣನೇ ಇಟ್ಕೊಂಡಿದ್ದೆ. ನೀನು ನಿನ್ನೆ ರಾತ್ರಿ ನೀನು ಯಜಮಾನ್ರು. ಹೋಗಲ್ಲ, ನನ್ನಿಷ್ಟ. ನಾನು ಯಾರ ಹತ್ರ ಬೇಕಾದ್ರೂ ಹೋಯ್ತೀನಿ. ಅದನ್ನ ಕೇಳಕ್ ನೀನ್ ಯಾರು? ನಾನೇ ನಿನ್ ಹೆಂಡ್ರಾ? ಹಂಗ? ಏಯ್, ದೊಡ್ಡಮ್ಮವ್ರಿಗೆ ಹೇಳಿ ನಿಂಗೆ ತಕ್ಕ ಶಾಸ್ತಿ ಮಾಡಿಸ್ತೀನಿ. ಹೇಳು, ಹೇಳೋಗೋ ನಿನ್ ನಿಸ್ಯನ. ನಾನು ಅಮ್ಮನವ್ರ ಹತ್ರ ಹೇಳ್ತೀನಿ. ನಿನ್ ಜೊತೆ ಮಾತಾಡೋದೇ ತಪ್ಪು. ಎಲ್ಲರೂ ಹಾಳಾಗೋಗು, ಹೋಗು. ಬಂದ್ಬಿಟ್ಟ ಮಾನ ಮತ್ತ ಹೊತ್ ನೋಡ್ಕೊಂಡು ಯಾರಿಲ್ಲ ಟೈಮ್ನಾಗೆ. ಥೂ, ಇವನ್ ಮನೆ ಕಾಯೋಗ. ಆ ಮಾದ ನನ್ ಮ್ಯಾಗೆ ಆಸೆ ಪಟ್ಟವನೆ, ಬಲವಂತ ಮಾಡಕ್ ಬಂದ. ನಾವ್ ಒಲ್ಲೆ ಅಂದಿದ್ದಕ್ಕೆ ದೊಡ್ಡಮ್ಮನವ್ರಿಗೆ ಹೇಳ್ತೀನಿ ಅಂತ ಭಯ ಹುಡ್ಸೋಗವನೆ. ಹಾಗನ್ನ ಇರೋ ನೋಡ್ಕೋತೀನಿ. ನಾಯಿ ಬಗಳಿದ್ರೆ ಆಕಾಶ ಬೀಳುತ್ತಾ? ಸಮಾಧಾನ ಮಾಡ್ಕೊಳ್ಳಿ ನನ್ ರಾಜ. ಏನೋ ಮಾಡಕ್ಕೋಗಿ ಏನೋ ಆದಿತ್ತು. ನೀನೇನು ಯೋಚನೆ ಮಾಡಬೇಡ, ನಾನಿದ್ದೀನಿ, ಬಾ. ಎಸ್ ಸರ್. ಸರಿ ಸರ್, ಇನ್ನೇ ಬಂದ್ಬಿಡ್ತಾರೆ ಸರ್. ಹೇಳ್ತೀನಿ ಸರ್. ಬಂತ ಬಂದೇ ಬಿಡ್ರಿ. ಅದು ದೊಡ್ಡ ಸಾಹೇಬ್ರದು. ಹಲೋ ಸರ್. ಹೌದು ಸರ್, ಆಯ್ತು ಸರ್. ಸರ್, ಕ್ರೈಮ್ ರಿಪೋರ್ಟ್ ಸರ್ ಬಂದಿದೆ ಸರ್. ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಕಳಿಸ್ತೀನಿ ಸರ್. ಅಮ್ಮಾರೆ, 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 ಏನೋ ಅದು? ನಮ್ಮ ಮಾತನ್ನ ಯಾರೋ ಸಾಯಿಸ್ಬಿಟ್ಟವ್ರೆ.
ಅಮ್ಮ ಅಮ್ಮ ಕೂತ್ಕೊಮ್ಮ ಕೂತ್ಕೊಮ್ಮ. ನಾನೇನು ಅಂತ ಹೇಳಲಿ? ಅಲ್ಲ, ನಮ್ಮ ಹಣೆ ಬರಹ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಅಮ್ಮ, ನೀವೀ ಮನೆ ದೊಡ್ಡವರು, ನೀವೇ ಹೀಗೆ ಧೈರ್ಯ ಕಳ್ಕೊಂಡ್ರೆ ಇನ್ ನಮ್ ಗತಿ ಏನು? ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ? ನೀ ಹತ್ರ ನಾಯಿ ಹೋಯ್ತು, ರವಿನೂ ಹೋದ, ನನ್ ಗಂಡನೂ ಹೋದ್ರು. ತನ್ಮನೆ ಅಂತ ಜೀವಕ್ಕಿಂತ ಹೆಚ್ಚಾಗಿ ಈ ಮನೆ ನೋಡ್ತಿದ್ದ ಮಾಧವನು ಹೋದ. ಇನ್ನು ನಾನು ಯಾರಿಗೋಸ್ಕರ ಬದುಕಬೇಕು ಅಂತೀನಿ? ಅಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈ ಮನೇಲಿ ನಡೀತಿರೋ ಘಟನೆಗಳನ್ನ ನೋಡ್ತಾ ಇದ್ರೆ ಯಾಕೆ ಹೀಗಾಗ್ತಿದೆ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಒಳ್ಳೆ ಗ್ರಾಚಾರ ಕಾಣಿಸ್ತಾ ಇದೆ. ಸಮಾಧಾನ ಮಾಡು. ಅಮ್ಮ, ಯಾಕೆ ಅಳ್ತಿದ್ಯಮ್ಮ? ಏನಾಯ್ತಮ್ಮ? ಯಾಕೆ ಅಳ್ತಿದ್ರ ನೀವೆಲ್ಲ? ಏನಾಯ್ತು ಮೀನಾ? ಏನಾಗ್ಬಾರ್ದಾಗಿತ್ತು ಅದಾಗೋಯ್ತು. ನಮ್ಮ ಮಾಧುನ ಯಾರೋ ಸಾಯಿಸ್ಬಿಟ್ಟಿದ್ದಾರೆ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ, ನಾನು ಪೊಲೀಸ್ನ ವಿಷಯ ತಿಳಿಸ್ತೀನಿ. ಬರೋ ಅಮ್ಮ, ಅಮ್ಮ ಒಳಗೋ. ಧೀರೇಂದ್ರಪ್ಪ, ಧೀರೇಂದ್ರಪ್ಪ, ರೇ ಧೀರೇಂದ್ರಪ್ಪ, ಬನ್ರಿ ಇಲ್ಲಿ. ಕರೆದ್ರ ಸರ್? ಕರೀಲಿಲ್ಲ ರೀ, ಕಿರ್ಚ್ಕೊಂಡೆ. ಅಲ್ರಿ, ತಗೊಳ್ಳೋವಾಗ 50-50 ಅಂತೀರಾ, ತಗೊಳಕೊಳ್ಳೋ ಯಾರು ಇಲ್ವಲ್ರಿ? ಏನಾಯ್ತು ಸರ್? ಏನಾಯ್ತಾ? ನನ್ನ ತಲೆ ಕೆಟ್ಟು ಹೋಯ್ತು ರೀ. ನಿಮ್ಮ ಸರ್ವೀಸಲ್ಲಿ ಎಂತೆಂಥ ಕೇಸ್ನ ಹ್ಯಾಂಡ್ಲ್ ಮಾಡಿಲ್ಲ ಸರ್. ಇದು ಯಾವ ಮಹಾ ಜೂಜಿಪಿ ಬಿಡಿ ಸರ್. ರೀ, ನಂಜಪ್ಪನ ಮನೆ ಕೇಸ್ಗೋಸ್ಕರ ಕ್ರೈಮ್ ಆಫೀಸರ್ ಬಂದು ಎಲ್ಲ ಎನ್ಕ್ವೈರಿ ಮಾಡಿದ್ದಾಯ್ತು. ಅವನು ನನಗೆ ಟಾರ್ಚರ್ ಮಾಡ್ತಾ ಇದ್ದಾನೆ. ಇನ್ನು ಮುಂದೆ ಈ ಪೊಲೀಸ್ ಸ್ಟೇಷನ್ ಅಲ್ಲಿ ಅಂತದ್ ಯಾವ್ದು ನಡಿಕೂಡ್ದು, ಗೊತ್ತಾಯ್ತೇನ್ರಿ? ಅಲ್ಲ ಸರ್, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಉಪ್ಪು ತಿನ್ನಕ್ ಮುಂಚೆ ಯೋಚನೆ ಮಾಡಬೇಕು. ಅದು ಬಿಟ್ಬಿಟ್ಟು ನೀವು ತಲೆ ಕೆಡಿಸ್ಕೊಂಡು ನಮ್ಮೇಲೂ ರೇಗಾಡ್ತೀರಾ, ಬೇಡಿ ಸರ್. ರೀ, ಈಗ ಸಿಕ್ಕಾಕೊಂಡಿರೋದೇ ದೊಡ್ಡ ತಲೆನೋವು, ಅದರಿಂದ ಬಚಾವಾದ್ರೆ ಸಾಕು. ಹೋಗ್ರಿ, ಆ ಮುಸ್ತಫಾ ಎಲ್ಲಿದ್ದ ನೋಡೋಗ್ರಿ. ಎಸ್ ಸರ್. ದಡಿನ್ ತಗೊಂಬಂದು. ವಿಕ್ಕಿನ ಸಾಯಿಸ್ಬಿಟ್ಟೆ, ವಿಕ್ಕಿನ ಸಾಯಿಸ್ಬಿಟ್ಟೆ. ಹೇಳ ಮೇಲೆ ಹೇಳ, ವಿಕ್ಕಿನ ಸಾಯಿಸಿದ್ಯಾ? ಭದ್ರೆ ಗೊತ್ತಾಗತ್ತ ಅವಾಗ. ಬರ. ಏಯ್, ನನ್ನ ಮಗನೇ ಬಾಯ್ ಬಿಟ್ಟು ಇಲ್ವೋ? ಹೇಳ. ಕೊಲೆ ಇಲ್ಲ, ನನ್ನ ಮಗನೇ ಕೊಲೆ ಮಾಡಿದ್ ನಾನೇ ಅಂತ ಒಪ್ಕೊಂತ್ಯ, ಬಿಟ್ಬಿಡು ಅಂತಾನು ಹೇಳ್ತ್ಯಾ. ಇದೇನ್ ಸೆಲ್ಲು ಅಂತ ತಿಳ್ಕೊಂಡಿದ್ಯಾ, ಇಲ್ಲಿ ಬೋನು ಅಂತ ತಿಳ್ಕೊಂಡಿದ್ಯಾ? ಒಳಗ್ ಬಂದ್ ಬೂಟ್ ಕಾಲಲ್ಲಿ ಒದ್ದು ಬೋಟಿ ಎತ್ತು ಬಿಡ್ತೀನಿ, ಹುಷಾರ್. ಸರ್ ಸರ್ ಸರ್, ನಮ್ಮ ಮಾದನ ನಮ್ಮ ತೋಟದಲ್ಲಿ ಯಾರೋ ಕೊಲೆ ಮಾಡಿದ್ದಾರೆ ಸರ್. ಅರೆ ಅಲ್ಲ, ಇವನಿಗೆ ಸಾಯಿಸ್ಬೇಕು ಅಂತ ಹೋಗಿ ನಿರಪರಾಧಿ ಮಾದಿಗೆ ಸಾಯಿಸ್ಬಿಟ್ಟಲ್ಲ. ಪರವರ್ದಿಕ್ಕಾರ್ ಮುझे ಮಾಫ್ ಕರೋ, ತಪ್ಪಾಗೋಯ್ತು. ರೇ ಧೀರೇಂದ್ರಪ್ಪ, ಈ ನನ್ನ ಮಗನ ಹುಷಾರಾಗಿ ನೋಡ್ಕೊಡ್ರಿ. ವಿಕ್ಕಿ, ನಡೀರಿ, ನಾವು ಸ್ಪಾಟ್ಗೆ ಹೋಗೋಣ.
ಇನ್ನು ಎಷ್ಟು ದಿನ ಅಂತ ಹೀಗೆ ಇರ್ತೀಯಮ್ಮ? ಕೈಯಿಂದ ಹಾರು ಹೋದ ಹಕ್ಕಿ ಬಗ್ಗೆ ಯೋಚನೆ ಮಾಡಿ ಏನಮ್ಮ ಪ್ರಯೋಜನ? ಹೇಳಮ್ಮ, ಊಟ ಮಾಡಮ್ಮ, ಎದ್ದು ಊಟ ಮಾಡಮ್ಮ. ಬೇಡ, ನಾನು ಯಾತಕ್ಕೋಸ್ಕರ ತಿನ್ಲಿ, ಯಾರಿಗೋಸ್ಕರ ತಿನ್ಲಿ? ಈ ಮನೆಯಲ್ಲಿ ಸಾವು ಮೇಲೆ ಸಾವಾಗ್ತಾ ಇದೆ. ಬೇಡ, ನನಗೇನು ಬೇಡ, ನನ್ನ ಒಟ್ಟಿಯಾಗಿ ಬಿಟ್ಬಿಡು. ಈ ಪ್ರಪಂಚ ಶೂನ್ಯ. ಏನ್ ಹೇಳ್ತಿದ್ಯಮ್ಮ? ಅಮ್ಮ, ನಿನ್ನ ಬಿಟ್ರೆ ನಮಗ್ ಬೇರೆ ಯಾರಿದಾರೆ ಹೇಳು? ನೀನ್ ಹೀಗೆ ಮಗು ತರ ಹಠ ಮಾಡ್ಕೊಂಡು ಕೂತಿದ್ರೆ ನಮ್ಮನ್ನ ಯಾರಮ್ಮ ಕೇಳ್ತಾರೆ? ನೋಡು, ನೀನೀಗ ಊಟ ಮಾಡ್ತೀಯೋ ಇಲ್ವೋ? ನನಗೆ ಬೇಡ. ಸರಿ, ನಿನ್ನಿಷ್ಟ. ರೀ, ನಮ್ಮಮ್ಮಂಗೆ ಎಷ್ಟು ಹೇಳಿದ್ರು ಊಟನೇ ಮಾಡ್ತಾ ಇಲ್ಲ. ನೀವು ಬಂದು ಹೇಳ್ಬಾರ್ದಾ? ಹೆತ್ತ ಮಗಳು ನೀನ್ ಹೇಳಿದ್ರೇನೆ ಕೇಳ್ತಾ ಇಲ್ಲ, ಇನ್ನು ನಾನು ಹೇಳಿದ್ರೆ ಕೇಳ್ತಾರಾ? ಹಾಗೆ ಹೇಳ್ಬೇಡ್ರಿ. ನಾನು ಅವ್ರ ಮಗಳೇ ಆದ್ರೂ ನನಗಿಂತ ನಿಮ್ಮನ್ನ ಕಂಡ್ರೇನೆ ಅವ್ರಿಗೆ ಪ್ರೀತಿ ಜಾಸ್ತಿ. ಅದಕ್ಕೆ ನಾನು ನಿಮ್ಮನ್ನ ಕರೀತಿರೋದು. ಒಂದ್ಸರ್ತಿ ಹೇಳ್ಬಾರ್ದಾ? ಸರಿ, ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂದ್ರೆ ಹೇಳ್ತೀನಿ. ನಡಿ ಬಾ. ಅಮ್ಮ, ನಾವು ನಿಮಗಿಂತ ಚಿಕ್ಕೋರು. ನಿಮ್ಮ ಮಾರ್ಗದರ್ಶನ ನಮ್ಮ ಅಭ್ಯುದಯಕ್ಕೆ ನಾಂದಿ. ನೀವು ಹೀಗೆ ಆಹಾರನ ಬಿಟ್ಟು ಕೊರುತ್ತಾ ಇದ್ರೆ ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಊಟ ಮಾಡಿ. ಬೇಡಪ್ಪ ಶಂಕರು, ನನಗೆ ಬೇಡಪ್ಪ. ಚೆನ್ನಾಗಿ ಹೇಳಿದೆಮ್ಮ. ಈ ಮನೇಲಿ ಯಾರು ತಿನ್ಬೇಕೋ ಅವ್ರಿಗೆ ಬೇಡ, ಬೇರೆಯವರು ತಿಂದು ತಿಂದು ಕೊಬ್ತಾ ಇದ್ದಾರೆ. ಏನ್ ಮಾತು ಅಂತ ಆಡ್ತಾ ಇದೆಯಾ ವಿಕಿ? ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಗಲ್ ಬಿಟ್ಟು ನೋಡ್ಕೊಂಡ್ರಂತೆ. ನಿಮಗೆ ಯಾಕ್ರಿ ಈ ಅಳುಕು? ಅಳುಕ? ನನಗೆ ಕಳುಕು? ನಾನೇನಂತ ಕೆಲಸ ಮಾಡಿಲ್ವಲ್ಲ. ಮಾಡಿರೋದಕ್ಕೆ ಹೇಳ್ತಾ ಇರೋದು. ಆ ಮುಸ್ತಫ್ನ ಹತ್ರ ನಿಮ್ಗೇನ್ರಿ ವ್ಯವಹಾರ? ನಿಮ್ಮಂತ ಮೋಸಗಾರನ ನಾವು ನೋಡೇ ಇಲ್ಲ. ವಿಕಿ, ನಾಲ್ಗೆಗೆ ಹದ್ದಿರ್ಲಿ, ಬಾಯಿ ಬಂದ ಹರಟ್ಬೇಡ. ಪರಿಣಾಮ ಚೆನ್ನಾಗಿರೋದಿಲ್ಲ. ಏನ್ರಿ ಮಾಡ್ತೀರಾ? ತಿನ್ನೋದಿಲ್ಲಿ, ಇರೋದಿಲ್ಲಿ. ನೀವು ಮಾಡ್ತಿರೋ ಕೆಲಸ ನಮಗಾಗದೆ ಇರೋರ ಹತ್ರ ವ್ಯವಹಾರ. ಸಾಕೋ, ನರವಿಲ್ಲದ ನಾಲ್ಗೆಯಲ್ಲಿ ಮನ ಬಂದಂತೆ ಮಾತಾಡಿ ಯಾಕೋ ಪಾಪದ ಗುರಿ ಆಗ್ತೀಯಾ? ಶಂಕರು, ಅವನ್ ಮಾತನ್ನ ನೀನು ಮನಸ್ಸಿಗೆ ಹಚ್ಕೋಬೇಡಪ್ಪ. ಇಲ್ಲಮ್ಮ, ಇನ್ನು ನಾನು ಈ ಮನೇಲಿರೋದು ಸರಿ ಇಲ್ಲ. ನಾನು ಈ ಮನೆಗೋಸ್ಕರ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಮಾತ್ರ ಗೊತ್ತು. ಇಂಥ ಮಾತನ್ನ ಕೇಳಿದ ಮೇಲೆ ಈ ಮನೇಲಿರೋದು ಚೆನ್ನಾಗಿರೋದಿಲ್ಲ. ನಾನೇನು ಬರ್ತೀನಿ. ನಿಲ್ಲಿ. ಈಗ ನಿನಗೆ ಸಮಾಧಾನ ಆಯ್ತೇನೋ? ನೀನು ಉದ್ಧಾರ ಆಗೋಲ್ಲ, ನಮ್ಮನ್ನು ಉದ್ಧಾರ ಆಗೋಕ್ ಬಿಡೋಲ್ಲ. ಶಂಕರ್, ಶಂಕರ್, ನಿನ್ನ ಹೆತ್ತ ತಾಯಿ ಕೇಳ್ಕೊಳ್ತಿದ್ದಾಳೆ ಅಂತ ತಿಳ್ಕೊಳಪ್ಪ. ಇವನು ಇಂದೆಲ್ಲ ನಾಳೆ ಸರಿ ಹೋಗ್ತಾನೆ ಅನ್ನೋ ನಂಬಿಕೆಲೇ ಇದ್ದೀನಿ. ನಿನ್ನ ಒಡ ಹುಟ್ಟಿದವ ಅಂತ ಅವನ್ನ ಕ್ಷಮಿಸ್ಬಿಡಪ್ಪ. ಮನೆಯಿಂದ ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಪ್ಪ. ಅಮ್ಮ, ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಇಷ್ಟೆಲ್ಲ ಅನ್ಸ್ಕೊಂಡ್ಮೇಲೂ ಕೂಡ ನಾನು ಈ ಮನೇಲಿ ಇರ್ಬೇಕಾ? ನಾನು ನಿಮಗೋಸ್ಕರ, ನಿಮ್ ಮಗಳ ನೆಮ್ಮದಿಗೋಸ್ಕರ ಇಷ್ಟು ದಿವಸ ಈ ಮನೇಲಿದ್ದೆ. ಇನ್ನು ಈ ಮನೇಲಿ ಇರಬಾರ್ದು. ಇರೋ ಸರಿಯಲ್ಲ, ಇರೋಕ್ಕಾಗೋದು ಇಲ್ಲ. ಹೌದಪ್ಪ, ನಿನಗೆ ನಾನು ಬದುಕಬೇಕು ಅಂತ ಮನಸ್ಸಿದ್ರೆ ನಾನ್ ಸಾಯೋ ತನಕ ಈ ಮನೆ ಬಿಟ್ಟು ಹೋಗಲ್ಲ ಅಂತ ಕೈ ಮೇಲೆ ಕೈ ಇಟ್ಟು ಪ್ರಮಾಣ ಮಾಡು. ಸರಿ ಅಮ್ಮ, ನಿಮ್ಮ ಸಂತೋಷನೇ ನನ್ನ ಸಂತೋಷ. ನೀವು ಹೋಗು ಅನ್ನೋವರೆಗೂ ನಾನು ಹೋಗಲ್ಲ. ಅಪ್ಪ, ಈಗ ನನಗೆ ಸಂತೋಷ ಆಯ್ತು. ಈಗ ಊಟ ಮಾಡಿ.
ಎಲ್ಲಿದ್ದೀರಾ? ನಾನು ಅಲ್ಲೆಲ್ಲ ಹುಡ್ಕೊಂಡು ಬಂದೆ. ಏನ್ ಮಾಡ್ತಾ ಇದ್ದೀರಾ ಇಲ್ಲಿ ಒಬ್ರೇ ನಿಂತ್ಕೊಂಡು? ಮಾತಾಡಿ, ಏನಾದ್ರೂ ಮಾತಾಡಿ. ಮನಸ್ಸಿನಲ್ಲಿ ಏನು ಇಟ್ಕೋಬೇಡಿ, ಏನಾದ್ರೂ ಮಾತಾಡಿಪಾ ಪ್ಲೀಸ್. ಮನಸ್ಸಿನಲ್ಲಿ ಏನೂ ಇಲ್ಲ ಬಿಡು. ಏನೂ ಇಲ್ಲ ಅಂತ ನಾಲ್ಗೆ ನುಡಿತಿದ್ರು ನಿಮ್ಮ ಮನಸ್ಸಿನಲ್ಲಿ ಆಗ್ತಿರೋ ವೇದನೆ ನನಗೆ ಅರ್ಥವಾಗುತ್ತೆ. ಅವನಿಗೆ ಹಿಂದೂ ಮುಂದೆ ಯೋಚನೆ ಮಾಡೋ ವಿವೇಕನೇ ಇಲ್ಲ. ದುಡುಕ್ ಸ್ವಭಾವ ಒಂದು. ಆತರಗಾರನಿಗೆ ಬುದ್ಧಿಮಟ್ಟ ಅಂತಾರಲ್ಲ ಹಾಗೆ. ಮೀನಾ, ನೀನ್ ಯಾಕೆ ಈ ವಿಚಾರದಲ್ಲಿ ಇಷ್ಟೊಂದು ಫೀಲ್ ಮಾಡ್ತಾ ಇದೀಯ? ನಾನೇ ಫೀಲ್ ಮಾಡ್ತಾ ಇಲ್ಲ. ಮನಸ್ಸಿನ ನೋವು ಮುಖದ ಲಕ್ಷಣದಲ್ಲಿ ಎದ್ದು ಕಾಣುತ್ತೆ. ನೀವ್ ಎಷ್ಟೇ ಇಲ್ಲ ಅಂತ ಹೇಳ್ತಿದ್ರು ನಾನ್ ನಂಬಲ್ಲ. ಅವತ್ ನೀವೇ ಹೇಳಿದ್ರಿ, ಮನಸ್ಸಿನಲ್ಲಿ ನೋವಿಟ್ಕೊಂಡು ಕೊರಗೋಕ್ಕಿಂತ ಒಬ್ರಲ್ಲಿ ಆಂತರ್ಯದ ಅಂತರಾಳದಲ್ಲಿ ಅಡಗಿರೋ ನೋವನ್ನ ತಿಳಿಸ್ ಹೇಳಿದ್ರೆ ತಿಳಿಯಾಗುತ್ತೆ ಅಂತ. ನಿಜ, ನಾನಿಲ್ಲ ಅಂತ ಹೇಳಲ್ಲ. ಆದ್ರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗುತ್ತಾ? ಬೆಳೆಯೋ ಪೈರ್ನ ಮೊಳಕೆಯಲ್ಲಿ ನೋಡುವಂತಾರಲ್ಲ, ಹಾಗಾಯ್ತು. ನಿಜ, ಈ ಗಾದೆಗೂ ನಿಮ್ ಮನಸ್ಸಿನಲ್ಲಿ ನಡೀತಿರೋ ಆಂದೋಲನಕ್ಕೂ ಏನೋ ಬಲವಾದ ಕಾರಣ ಇರ್ಲೇಬೇಕು. ಅದ್ ಏನು ಅಂತ ಹೇಳಿದ್ರೆ ತಾನೇ ನನಗೆ ಅರ್ಥ ಆಗೋಕೆ. ಮೊದ್ಲಿಂದಲೂ ನಿಮ್ ಮನೆಯಲ್ಲಿ ಹೆಚ್ಚು ಸ್ವಾತಂತ್ರ್ಯನ ಅವನಿಗೆ ಕೊಟ್ಬಿಟ್ರಿ. ಈಗ ಅವನ ನಮ್ಮ ದಾರಿಗೆ ಬಾ ಅಂದ್ರೆ ಹೇಗ್ ಬರ್ತಾನೆ ಹೇಳು? ಇವತ್ತು ನಡೆದ ಘಟನೆನೇ ತಗೋ. ವಿಕ್ಕಿಗೆ ನನ್ನ ಮುಖ ಕಂಡ್ರೇನೇ ಆಗೋದಿಲ್ಲ. ಇಷ್ಟಕ್ಕೂ ನಿಮ್ಮ ಮನೆ ನಡೆಯೋ ವಿಚಾರದಲ್ಲಿ ತಲೆ ಹಾಕೋದಿಕ್ಕೆ ನಾನು ಯಾರು? ನಿಮ್ಮ ಮನೆಗೆ ಒಳ್ಳೇದಾಗ್ಲಿ, ನಿಮ್ಮ ತಾಯಿಗೆ ನೆಮ್ಮದಿ ಸಿಗ್ಲಿ. ಇವತ್ತು ನೀವೆಲ್ಲ ಅನುಭವಿಸ್ತಾ ಇರೋ ಸಾವು ನೋವುಗಳ ಸಂಕಟನ ಮರಿಲಿ ಅಂತ ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ರೆ, ಆದ್ರೆ ಯಾಕೋ ವಿಕ್ಕಿ ನನ್ನನ್ನು ಅರ್ಥ ಮಾಡ್ಕೋತಾನೆ ಇಲ್ಲ. ವೃಥಾ ನನ್ನ ಅಪಾರ್ಥ ಮಾಡ್ಕೋತಾನೆ ಹೋಗ್ತಾ ಇದ್ದಾನೆ. ಅದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಕೊರಗಿ, ನಾನು ನಿಮ್ಮನ್ನ ನೋಡ್ಕೊಂಡು ಕೊರಗ್ತೀನಿ. ಅರೆ ಹುಚ್ಚು ಹುಡುಗಿ, ನೀನ್ ಯಾಕೆ ಕೊರಗ್ತೀಯ? ಹೋಗ್ಲಿ ಬಿಡು, ಹೇಗೂ ಕಾಲೇಜ್ ಓಪನ್ ಆಗ್ತಾ ಇದೆ. ನಾನು ಈಗ ಹೋಗಿ ಒಂದು ಮನೆ ಮಾಡ್ತೀನಿ, ನೀನು ಅಲ್ಲಿ ಬಂದ್ಬಿಡು. ಹಾಗೆ ನಿನ್ನ ಎಜುಕೇಶನ್ ಕಂಟಿನ್ಯೂ ಮಾಡೋದಕ್ಕೆ ಅನುಕೂಲನೂ ಆಗುತ್ತೆ. ಏನ್ ಹೇಳ್ತೀಯ? ಅಂತೂ ನಮ್ಮ ಮನೆಯಿಂದ ಹೊರಗಡೆ ಹೋಗೋಕೆ ನಿಮ್ಗೊಂದು ಕಾರಣ ಸಿಕ್ತು. ಬೇಡ ಶಂಕರ್, ಪ್ಲೀಸ್. ನೀವೇ ಹೊರಟೋದ್ರೆ ನಮ್ಮ ತಾಯಿಗೆ ಸಮಾಧಾನ ಹೇಳೋರು ಯಾರು? ಹಾಗಂತ ನಾನ್ ನಿಮ್ಮ ಮನೇಲಿದ್ದು ಪ್ರತಿದಿನ ಇಂತಹ ಕಹಿ ಘಟನೆಗಳು ನಡೀತಾ ಇರ್ಬೇಕಾ? ಬೇಡ ಮೀನಾ, ಪ್ಲೀಸ್ ನನ್ನ ಮಾತು ಕೇಳು. ಹಾಗಾದ್ರೆ ನೀವು ಊರಿಗೆ ಹೋಗ್ಬೇಕು ಅಂತ ಮನಸ್ಸು ಮಾಡ್ಬಿಟ್ಟಿದ್ದೀರಾ. ಹೋಗಿ. ಆನೆ ಮೇಲೆ, ಕತ್ತೆ ಮೇಲೆ, ಕುದುರೆ ಮೇಲೆ, ಕೋತಿ ಮೇಲೆ ಟೂ 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 ಬೇಡಮ್ಮ. ನಾಳೆ ನಾನು ಸೆಮಿನಾರ್ಗೆ ಹೋಗ್ಬೇಕಮ್ಮ. ಈಗ ನೀನು ನಡಿಯಮ್ಮ. ಸರ್ಸ, ಈ ಗಿಡಕ್ಕೆಲ್ಲ ಸರಿಯಾಗಿ ನೀರು ಹಾಕು. ಸರಿ ಕಣ್ರವ. ಅವ, ಈ ನಡುವೆ ನೀವು ತೋಟದ ಕಡೆ ಹೋಗ್ಲೇ ಇಲ್ವಲ್ಲ? ಹೌದು ಕಣೆ, ಅದಕ್ಕೆ ಇವತ್ತು ಹೋಗೋಣ ಅಂತ ಇದ್ದೀನಿ. ಏನೋ ಮೀನಾ, ಎಲ್ಲಿಗೋ ಹೊರಟಿರೋ ಹಾಗೆ ಕಾಣುತ್ತೆ. ಹೌದಮ್ಮ, ಸ್ವಲ್ಪ ತೋಟದವರೆಗೂ ಹೋಗಿ ಬರೋಣ ಅಂತ. ಯಾಕೋ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ಒಂದ್ ರೌಂಡ್ ಹೋಗ್ಬಿಡ್ತೀವಿ. ಅಮ್ಮ, ನನಗೆ 1 ಲಕ್ಷ ರೂಪಾಯಿ ಅರ್ಜೆಂಟ್ ಬೇಕು. ಏನು 1 ಲಕ್ಷ ರೂಪಾಯ? ಎಲ್ಲಿಂದ ಕೊಡ್ಲಿ? ಎಲ್ಲಿಂದ ಕೊಡ್ಲಿ ಅಂತಂದ್ರೆ ಇದೆಯಲ್ಲ, ಕೊಡು. ವಿಕ್ಕಿ, ಈ ನಡುವೆ ನೀನು ಬಹಳ ಹದ್ದು ಬೇರೆ ನಡೀತಿದ್ಯಾ. ನನ್ನ ಹತ್ರ 10 ಪೈಸಾನು ಸಿಗೋಲ್ಲ. ಯಾಕೆ ಸಿಗಲ್ಲ? ನೀನೇನಾದ್ರೂ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ? ನಮ್ಮ ಅಪ್ಪನ ಹಣ ನನಗಲ್ದೆ ಇನ್ಯಾರಿಗೆ? ಸುಮ್ನೆ ಕೊಡು. ವಿಕ್ಕಿ, ಏನ್ ಮಾತಾಡ್ತಿದ್ಯೋ? ನಾಲ್ಗೆನ ಸ್ವಲ್ಪ ಹಿಡಿತದಲ್ಲಿ ಇಟ್ಕೋ. ನಿನಗ್ಯಾಕೆ? ಅಮ್ಮನ ಮಗಳು ಬಂದ್ಬಿಟ್ಲು ಬಾಯ್ ಹಾಕೊಂಡು. ವಿಕ್ಕಿ, ಸ್ವಲ್ಪ ನಿಮ್ ತಾಯಿ ಹೇಳೋದನ್ನ ಕೇಳು. ನೀವೊಬ್ರು ಕಮ್ಮಿ ಇದ್ರಿ. ಈ ಮನೇಲಿ ಹುಟ್ಟಿದ ಮಗನಿಗಿಂತ ದಾರಿಲಿ ಹೋಗೋ ದಾಸಯ್ಯನಿಗೆ ಹೆಚ್ಚು ಗೌರವ. ಯಾರೋ ದಾಸಯ್ಯ? ಈಗ ಮನೆಯಿಂದ ಆಚೆ ಕಳಿಸಿದ್ರೆ ದಾಸಯ್ಯ ಅಲ್ಲ ಕಣೋ, ಭಿಕ್ಷೆ ಭಿಕ್ಷೆ ಬೇಡ್ತೀಯ. ಅಂತದ್ದೇನು ಬಂದಿಲ್ಲ. ಈಗ ಹಣ ಕೊಡ್ತೀಯೋ ಇಲ್ವೋ? ಇಲ್ಲ ಅಂದ್ರೆ ಇಲ್ಲ. ಯಾಕಿಲ್ಲ? ವಿಕ್ಕಿ, ಜೀವನದಲ್ಲಿ ಹಣ ಸಂಪಾದನೆ ಮಾಡೋದು ತುಂಬಾ ಕಷ್ಟ, ಆದ್ರೆ ಕಳಿಯೋ ಸುಲಭ. ದಯವಿಟ್ಟು ಹೋಗೋ ಅನ್ನಕ್ ನೀ ಯಾರೋ? ವಿಕ್ಕಿ, ಅಯೋಗ್ಯ, ದೇವರಂತ ಮನುಷ್ಯನ ಮೇಲೆ ಕೈ ಮಾಡ್ತೀಯೇನೋ? ಹೋಗೋ ಆಚೆ, ಹೋಗೋ. ನಿಮ್ಗೆಲ್ಲ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಚಕ್ರು, ಬೇಜಾರು ಮಾಡ್ಕೋಬೇಡಪ್ಪ. ಅವನ ಅಹಂಕಾರ ಮಿತಿ ಮೀರಿದೆ. ನಾನೇನ್ ಮಾಡ್ಲಿ? ಅರೆ ಅರೆ ಅರೆ, ಪರವಾಗಿಲ್ಲ ಪರವಾಗಿಲ್ಲ ಬಿಡಿಮ್ಮ, ನಾನೇನ್ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವು ನೊಂದ್ಕೋಬೇಡಿ. ಅಮ್ಮ, ಅಳಬೇಡಮ್ಮ. ಏನಣ್ಣ, ಈ ಬೆಕ್ಕಿನಿಂದ? ಹೌದು. ಯಾಕೆ ಸ್ವಾಮಿ, ಕೆಲಸ ಇತ್ತಾ? ನಿನ್ನಿಂದಾನು ಕೆಲಸ ಇತ್ತು, ನಿನ್ ಬೆಕ್ಕಿಂದಾನು ಕೆಲಸ ಇತ್ತು. ನನ್ ಜೊತೆಲಿ ಬರ್ತೀಯ? ನಡೀರಿ, ನಾನ್ ಇರೋದೇ ಕೆಲಸ ಮಾಡಕ್ಕಲ್ವಾ?
ಸಾಹೇಬ್ರೆ ನಾನೇನ್ ತಪ್ಪು ಮಾಡಿದೆ ಅಂತ ಒಳಗಡೆ ಆಗ್ತಿದ್ದೀರಾ? ನೀನೇನ್ ತಪ್ಪು ಮಾಡಿದೆ ಅಂತ ನೀನೇ ಹೇಳ್ತೀಯೋ ಇಲ್ಲ? ರೇ ಧೀರೇಂದ್ರಪ್ಪ, ಇವನಿಗೆ ಸ್ವಲ್ಪ ಪೊಲೀಸ್ ರುಚಿ ತೋರಿಸ್ರಿ. ಅರ್ಥವಾಯ್ತು. ನನ್ನ ಮಗನೇ, ನಮ್ಮನ್ನ ಏನ್ ತಪ್ಪು ಮಾಡಿದೆ ಅಂತ ಕೇಳ್ತೀಯ? ನೆತ್ತಿ ಮೇಲೆ ಗುದ್ದೆ ಅಂದ್ರೆ ಹೊಟ್ಟೆ ಒಳಗೆ ಹೋಗ್ಬಿಡ್ಬೇಕು. ಒಳಗಡೆ ಹಾಕ್ಬಿಟ್ಟು ಏರೋಪ್ಲೇನ್ ಎತ್ತಿದ್ರೆ ಸತ್ಯನ ನೀನು ಬಾಯಿ ಬಿಡ್ತೀಯ, ನಿಮ್ಮಪ್ಪನೂ ಬಾಯಿ ಬಿಡ್ತಾನೆ. ಸಾಹೇಬ್ರೆ, ಅಯ್ಯೋ ಈಗಾಗಲೇ ನಾನು ಸುಸ್ತಾಗೋಗ್ಬಿಟ್ಟಿದ್ದೀನಿ ಸರ್. ಇನ್ನು ಹೊಡೆದ್ರೆ ನಾನು ತಡ್ಕೊಳ್ಳಾರೆ. ಎಲ್ಲ ಹೇಳ್ಬಿಡ್ತೀನಿ ಸರ್. ಸಾಹೇಬ್ರೆ, ನಾನೇನು ತಪ್ಪು ಮಾಡಿಲ್ಲ. ನನ್ನ ಹತ್ರ ಒಂದು ಬೆಕ್ಕಿತ್ತು, ಅದು ನಾನು ಹೇಳ್ದಂಗೆಲ್ಲ ಕೇಳ್ತಾ ಇತ್ತು. ಯಾರೋ ಒಬ್ರು ಬಂದು ಆ ಬೆಕ್ಕನ್ನು ಕೇಳ್ತಾ ಇದ್ರು ಸರ್. ನಾನು ಅದನ್ನು ಕಳಿಸ್ಕೊಡ್ತಾ ಇದ್ದೆ. ಆ ಬೆಕ್ಕು ತಗೊಂಡು ಹೋದ ಮಾರನೇ ದಿನ ಒಂದು ಕೊಲೆ ಆಗ್ತಿತ್ತು. ಅವರು ನನಗೆ ದುಡ್ಡು ತಂದು ಕೊಡ್ತಿದ್ರು ಸರ್. ಸಾಹೇಬ್ರೆ, ನಾನು ಬಿಟ್ಬಿಡಿ ಸಾಹೇಬ್ರೆ. ಇಲ್ಲ, ಇನ್ನ ನಿಜಾಂಶ ತಿಳಿಯೋವರೆಗೂ ನಿನ್ನ ಬಿಡಕ್ಕಾಗಲ್ಲ. ರೇ ಧೀರೇಂದ್ರಪ್ಪ, ತಳ್ರಿ ಇವನು ಲಾಕಪ್ಪಲ್ಲಿ. ನನ್ನ ಮಗನೇ ದೊಡ್ಡ ಮಂತ್ರವಾದಿ ಒದ್ದೆ ಅಂದ್ರೆ. ಏನಮ್ಮ? ಯಾಕಮ್ಮ? ಏನಮ್ಮ? ಯಾಕೆ ಹೀಗೆ ಬೇರ್ತಾ ಇದೆಯಾ? ಗೊತ್ತಿಲ್ಲ, ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಬಲವಂತ ಕಣ್ಮುಚ್ಚಿದ್ರೆ ಕೆಟ್ಟ ಕನಸು ಬೀಳ್ತಿದೆ. ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ಮಲ್ಕೊಮ್ಮ. ಮೀನಾ, ನೀನು ಇಲ್ಲೇ ನನ್ನ ಜೊತೆಲೆ ಮಲ್ಕೊಬಾ. ಸರಿ, ಮಲ್ಕೊಮ್ಮ. ಮಲ್ಕೋ, ನಾನು ಇಲ್ಲಿರ್ತೀನಿ. ಮಲ್ಕೋ. ಸರಿ. ನಾನೊಂದು ಪ್ರಶ್ನೆ ಕೇಳಾ? ಕೇಳು. ನಿಮಗೆ ಯಾವ ಹೀರೋ ಇಷ್ಟ? ಇದು ಒಂದು ಪ್ರಶ್ನೆನಾ? ಕೇಳಿದಕ್ಕೆ ಉತ್ತರ ಕೊಡಿ. ಓಕೆ ಓಕೆ, ನಿನ್ನ ಪ್ರಶ್ನೆಗೆ ಆಮೇಲೆ ಉತ್ತರ ಕೊಡ್ತೀನಿ. ನಾನೊಂದು ಪ್ರಶ್ನೆ ಕೇಳಾ? ಸರಿ, ಕೇಳಿ. ನಿನಗೆ ಯಾವ ಹೀರೋ ಇಷ್ಟ? ನಾನಾ ಪಾಟೇಕರ್. ಓಹೋ, ಅದ್ ಸರಿ, ನಿಮ್ಗೆ ಯಾವ ಹೀರೋ ಇಷ್ಟ? ಹೀರೋನಾ? ನನಗೆ ಯಾವ ಹೀರೋನೂ ಇಷ್ಟ ಇಲ್ಲ. ನನಗೆ ನಾನೇ ಹೀರೋ. ಈ ಪ್ರಪಂಚದಲ್ಲಿ ನನಗೆ ನಾನೇ ಇಷ್ಟ. ಆಹಾಹಾ, ಈ ಮೂಡಲ್ಲಿ ಈ ಮೂಗು ಒಳ್ಳೆ ತೊಂಡೆ ಹಣ್ಣು ತರ ಇದೆ. ಹೌದಾ? ಆಮೇಲೆ ಕಣ್ಣು ಒಳ್ಳೆ ಕವಡೆ ಇದ್ದಾಗಿದೆ. ಹಲ್ಲು ದಾಳಿಂಬೆ ಬೀಜ ಇದ್ದಾಗಿದೆ. ಓಹೋ, ಮತ್ತೆ ಈ ಕೆನ್ನೆ ಊಟಿ ಆಪಲ್ ಇದ್ದಾಗಿದೆ. ಹಾಗಾದ್ರೆ ಕಚ್ಚು ನೋಡು. ಕಚ್ಚಲಾ? ಕಚ್ಚು ಬಿಡ್ತೀನಿ. ಅರೆ ಕಚ್ಚು. ಏನೇನು ಹುಡುಗಾಟ? ಮೀನಾ,
ನಾನು ಕಾಲೇಜಿಗೆ ಹೋಗಬೇಕು. ಸೆಮಿನಾರ್ ಇರೋದು ನಿನಗೆ ಗೊತ್ತಿದೆ ಅಲ್ವಾ? ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹೋಗ್ಲೇಬೇಕಾ? ಹೋಗದೆ ಇದ್ರೆ ಆಗೋದೇ ಇಲ್ವಾ? 2 ದಿನ ಬೇಗ ಬಂದ್ಬಿಡ್ತೀನಿ. ನೀವೇನೋ 2 ದಿನ ಅಂತೀರಾ, ಆದ್ರೆ ನಿಮ್ಮನ್ ಬಿಟ್ಟು 2 ನಿಮಿಷನೂ ಇರೋಕ್ಕಾಗಲ್ಲ. ಮೀನಾ, ಮೊದಲೇ ನಿಮ್ಮ ತಾಯಿ ಆರೋಗ್ಯ ಸರಿ ಇಲ್ಲ. ನೀನು ಇಲ್ಲದೆ ಹೋದ್ರೆ ನಿಮ್ಮ ತಾಯಿನ ನೋಡ್ಕೊಳ್ಳೋದು ಯಾರು? ನೀನಿಲ್ಲಿದ್ರೆ ನಿಮ್ಮ ತಾಯಿ ನೋಡ್ಕೊಂಡಂಗೂ ಆಗುತ್ತೆ. 2 ದಿನ ಬೇಗ ಬಂದ್ಬಿಡ್ತೀನಿ. ಏನೇ ಮೀನಾ? ಏನಪ್ಪ ಶಂಕರು, ಮೀನಾ ಒಂಥರ ಇದ್ದಾಳೆ. ಅಲ್ಲ ನೋಡಮ್ಮ, ಊರಿಗೆ ಹೋಗೋದು ಬೇಡ ಅಂದ್ರೆ ಇವ್ರು ಕೇಳ್ತಾನೆ ಇಲ್ಲ. ಯಾಕಪ್ಪ ಶಂಕರು, ನಮ್ಮಿಂದ ಅಷ್ಟೊಂದು ಬೇಜಾರಾಗಿದ್ಯಾ? ನಮಗ್ ತಾನೇ ಬೇರೆ ಯಾರಿದಾರಪ್ಪ? ಈ ಮನೆಗ್ ಮಗ ಅಂದ್ರೆ ನೀನೇ ಈ ಮನೆಗ್ ದಿಕ್ಕು ಅಂತ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ. ಈ ಮನೆಯ ಧೈರ್ಯ ಶಾಂತಿನೆಲ್ಲ ನೀನೇ ಕಿತ್ಕೊಂಡು ಹೋಗ್ಬೇಕು ಅಂತ ಮನಸ್ಸು ಮಾಡಿದೀಯಾ? ಛೆ, ಹಾಗೇನಿಲ್ಲಮ್ಮ. ಸೆಮಿನಾರ್ ಮುಗಿದ ತಕ್ಷಣ ಬಂದ್ಬಿಡ್ತೀನಿ. ನನಗೂ ನಿಮ್ಮನ್ನು ಬಿಟ್ಟಿರೋದಕ್ಕೆ ಆಗೋದಿಲ್ಲ. ಬೇಗ ಬಂದ್ಬಿಡ್ತೀನಿ. ಹಾಗಾದ್ರೆ ಸರಿಯಪ್ಪ. ವಿಕಿ, ನಿನ್ ನಂಬ್ಕೊಂಡ್ರೆ ತಲೆ ಮೇಲೆ ಗುಂಡ್ಕಲ್ಲೇ ಕಣೋ. ಎಲ್ರನ್ನೂ ಕಳ್ಕೊಂಡೆ, ಇನ್ನು ಉಳಿದಿರೋದು ನೀವಿಬ್ರೆ. ನಿನಗೆ ಇವತ್ತು ಬುದ್ಧಿ ಬರುತ್ತೆ, ನಾಳೆ ಬುದ್ಧಿ ಬರುತ್ತೆ ಅಂತ ನೋಡಿದೆ. ಆದ್ರೆ ನಿನಗೆ ಈ ಜನ್ಮದಲ್ಲಿ ಬುದ್ಧಿ ಬರೋ ಹಾಗೆ ಕಾಣಲಿಲ್ಲ. ಅಮ್ಮ, ಶುರುವಾಯ್ತಾ ನಿನ್ನ ಸುಪ್ರಭಾತ? ಹಾಗಲ್ಲ ಕಣೋ, ನನ್ ಜವಾಬ್ದಾರಿ ನಾನ್ ತೀರಿಸ್ಕೋಬೇಕು. ನಿನಗೊಂದು ಮದುವೆ ಮಾಡಿದ್ರೆ ನೀನ್ ದಾರಿಗೆ ಬರ್ಬೋದು. ನಿನಗೊಂದು ಮದುವೆ ಮಾಡಿ ಅರ್ಧ ಆಸ್ತಿನ ನಿನಗ್ ಕೊಟ್ಟು ಕಳಿಸ್ಬಿಟ್ರೆ ನೀನ್ ದಾರಿಗೆ ಬರ್ತೀಯ. ಇನ್ನು ಇರೋದು ಇವಳೊಬ್ಳು. ಇವಳಿಗೊಂದು ಒಳ್ಳೆ ಗಂಡು ನೋಡಿ ಇವಳ ಲಗ್ನನ ನನ್ ಕಣ್ ತುಂಬಾ ನೋಡ್ಬಿಟ್ರೆ ನೆಮ್ಮದಿಯಾಗಿ ಪ್ರಾಣ ಬಿಡಬಹುದು. ಅಮ್ಮ, ಪ್ರಾಣ ಬಿಡೋ ಮಾತು ಯಾಕಮ್ಮ ಆಡ್ತೀಯ? ನನ್ನಿಂದ ಯಾರಿಗಮ್ಮ ತೊಂದರೆ ಆಗಿದೆ ಹೇಳು? ತೊಂದರೆ ಪ್ರಶ್ನೆ ಅಲ್ಲ ಕಣೋ, ಜವಾಬ್ದಾರಿ. ನನ್ನ ಜವಾಬ್ದಾರಿ ನಾನು ತೀರಿಸ್ಕೊಳ್ಳೇಬೇಕು. ಇದೆಲ್ಲ ನಿನ್ಗೆ ಅರ್ಥವಾಗಲ್ಲ, ನೀನ್ ಸುಮ್ಮನಿರು. ಏನಾಯ್ತು? ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್, ನನ್ ಕೊಲೆ ಮಾಡೋದಕ್ಕೆ ಯಾರು ಬಂದಿದ್ದಾರೆ? ಅವ್ರ ರೂಮಲ್ಲಿ ಕೂಡ ಹಾಕಿದ್ದೀನಿ. ಹೆಲ್ಪ್ ಮೀ ಪ್ಲೀಸ್ ಇನ್ಸ್ಪೆಕ್ಟರ್. ಓ ಮೈ ಗಾಡ್. ರೀ ಧೀರೇಂದ್ರಪ್ಪ, ಜೀವ ಇದೆ ನೋಡ್ರಿ. ಪ್ರಾಣ ಹೋಗ್ಬಿಟ್ಟಿದೆ ಸರ್. ಒಂದ್ ಸೆಕೆಂಡ್. ಬಾಡಿ ಪೋಸ್ಟ್ ಮಾರ್ಟಮ್ ಆಗೋವರೆಗೂ ಅದನ್ನ ಯಾರು ಮುಟ್ಟಬಾರ್ದು. ಬನ್ನಿ, ಆ ರೂಮಲ್ಲಿ ಯಾರಿದಾರು ನೋಡೋಣ. ಅರೆ ಬನ್ನಿ ಮೀನಾ, ಬನ್ನಿ. ಎಲ್ಲಿ ಹೋದ? ಇಲ್ಲೇ ಇದ್ದ ಇನ್ಸ್ಪೆಕ್ಟರ್. ರೇ ಧೀರೇಂದ್ರಪ್ಪ, ಸರಿಯಾಗಿ ನೋಡ್ರಿ.
ಅಯ್ಯೋ ನನ್ನ ಮಗ ಇಲ್ಲೇ ಇದ್ದಾನೆ ಸರ್. ಹೇಳ್ಕೊಡ್ರಿ ಹೊರಗೆ. ಸರ್ಸಾ, ನೀನಾ? ನಿನಗೇನೆ ಬಂತು? ನಮ್ಮನೇಲೆ ಇದ್ದು ನಮ್ಮನ್ನೇ ತಿಂದು ನನ್ನನ್ನೇ ಕೊಲ್ಲೋಕ್ ಪ್ರಯತ್ನ ಮಾಡ್ದಿಯಲ್ಲ, ನಾನೇನೇ ಅನ್ಯಾಯ ಮಾಡಿದ್ದೆ ನಿನಗೆ? ಮೀನಾ, ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ. ಇವಳನ್ನ ನಾನು ವಿಚಾರಿಸ್ಕೋತೀನಿ. ರೇ ಧೀರೇಂದ್ರಪ್ಪ, ಇವಳನ್ನ ಕಸ್ಟಡಿಗೆ ತಗೊಂಡು ಒಳಗೆ ಹಾಕಿ. ಹಾಗೆ ಪೋಸ್ಟ್ ಮಾರ್ಟಮ್ಗೆ ಬಾಡಿನ ಕಳಿಸಿ. ಎಸ್ ಸರ್. ನಡೆಯಲೇ. ಧೀರೇಂದ್ರಪ್ಪ, ಒಂದ್ ನಿಮಿಷ. ಮೀನಾ ಅವ್ರೆ, ನಿಮ್ಮ ಅಣ್ಣ ವಿಕ್ಕಿಯಲ್ಲಿ? ಅವನ್ ರೂಮಲ್ಲೇ ಇರ್ಬೇಕು. ಇಲ್ಲ, ಔಟ್ ಹೌಸ್ ಅಲ್ಲಿ ಇದಾರೆ. ಅಂದ್ರೆ ನಾವು ಒಳ್ಳೆ ಸಮಯಕ್ಕೆ ಬಂದಿದ್ದೀವಿ ಅಂತ ಆಯ್ತು. ಧೀರೇಂದ್ರಪ್ಪ, ಅರ್ಥವಾಯ್ತು ಅರ್ಥವಾಯ್ತು. ಎಲ್ರಿ ಅವನು? ಸರ್, ಪಾರ್ಟಿ ಕುಡಿದು ಟೈಟಾಗಿ ಫ್ಲಾಟ್ ಆಗ್ಬಿಟ್ಟಿದ್ದಾನೆ ಸರ್. ಮೀನಾ, ನಾಳೆ ಬೆಳಗ್ಗೆ ವಿಕ್ಕಿನ ಕರ್ಕೊಂಡು ಸ್ಟೇಷನ್ ಬನ್ನಿ. ಸರಿ ಇನ್ಸ್ಪೆಕ್ಟರ್. ನಡಿಯೇ. ಮಕ್ಕ ಏನ್ ನೋಡ್ತೀಯ? ಬರ, ನಾವಿನ್ ಬರ್ತೀವಿ. ಸರ್, ಜೀವನದಲ್ಲಿ ಇಂಥ ಕೆಲಸ ಮಾಡ್ದಂಗೆ ಸರಿಯಾಗಿ ತತ್ಕಿದೀನಿ ಸರ್. ಗುಡ್. ಥ್ಯಾಂಕ್ ಯು ಸರ್. ಹಲೋ ಇನ್ಸ್ಪೆಕ್ಟರ್. ಹಲೋ, ಪ್ಲೀಸ್ ಸಿಟ್ ಡೌನ್. ಥ್ಯಾಂಕ್ ಯು. ಮಿಸ್ಟರ್ ವಿಕ್ಕಿ, ಆರ್ ಯು ನಾಟ್ ಅಶೇಮ್ಡ್? ನಾಚಿಕೆ ಆಗಲ್ವೇನ್ರಿ ನಿಮಗೆ? ನಿಮ್ಮ ಸಪೋರ್ಟ್ ಇದೆ ಅಂತ ಹೇಳಿ ನಿಮ್ಮ ತಂಗಿನ ಸರ್ಸ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಲು. ನಿನ್ನಂಥವ್ನ ಅಣ್ಣ ಅಂತ ಹೇಳ್ಕೊಳ್ಳೋಕೆ ನಂಗೆ ನಾಚಿಕೆ ಆಗುತ್ತೆ. ನಿಮ್ಮ ತಂಗಿನ ನೀವು ಕೊಲೆ ಮಾಡೋದಕ್ಕೆ ಇಂಡೈರೆಕ್ಟ್ ಸಪೋರ್ಟ್ ಮಾಡಿದ್ದೀರಾ ಅಂತ ಹೇಳಿ ನಿಮ್ಮನ್ನು ಒಳಗೆ ಹಾಕ್ತಾ ಇದ್ದೀನಿ. ಫಕೀರಪ್ಪ, ಇವನ್ನ ಒಳಗೆ ಹಾಕು. ಇನ್ಸ್ಪೆಕ್ಟರ್ ಪ್ಲೀಸ್, ನನಗೆ ಅಣ್ಣ ಅಂತಿರೋದು ಇವನೊಬ್ಬನೇ. ಇವನು ಒಳಗಡೆ ಹಾಕ್ಬಿಟ್ರೆ ಹೇಗೆ? ಇದೊಂದು ಸತಿ ಅವನ ಕ್ಷಮಿಸ್ಬಿಡಿ ಪ್ಲೀಸ್. ಓಕೆ ಮಿಸ್ ಮೀನಾ, ನಿಮ್ಮ ಮುಖ ನೋಡಿ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಇನ್ಸ್ಪೆಕ್ಟರ್. ಮಿಸ್ಟರ್ ವಿಕ್ಕಿ, ನೀವು ಸ್ವಲ್ಪ ಹೊರಗಡೆ ಹೋಗ್ತೀರಾ? ಮಿಸ್ ಮೀನಾ, ಬೇರೆಯವ್ರಿಗಿಂತ ನಿಮ್ಮನೇಲಿರೋರ ಮೇಲೆ ನಂಗೆ ಅನುಮಾನ. ಹಾಗಂದ್ರೇನು ಸರ್? ನಮ್ಮನೇಲಿರೋದು ನಾನು, ನಮ್ಮಣ್ಣ ವಿಕ್ಕಿ, ಬಿಟ್ರೆ ಶಂಕರ್. ಇಬ್ರಿರ್ಲಿ 20 ಇರ್ಲಿ, ನಾವು ಪೊಲೀಸ್ನವರು. ನಮಗೆ ಅನುಮಾನ ಬಂದ್ರೆ ಹೆತ್ತ ತಾಯಿನೂ ಬಿಡೋಲ್ಲ. ಹಾಗಿರೋವಾಗ ನೀವು ಸ್ವಲ್ಪ ಹುಷಾರಾಗಿರಿ. ಓಕೆ ಇನ್ಸ್ಪೆಕ್ಟರ್. ನೋಡಿ ಮೇಡಮ್, ನಾವು ಆಗಾಗ್ಗೆ ಟೆಲಿಫೋನ್ ಕಾಂಟ್ಯಾಕ್ಟ್ನಲ್ಲಿ ಇರ್ತೀವಿ. ನಾವು ಹೇಳ್ದಂಗೆ ನೀವು ನಡ್ಕೋಬೇಕು. ನಾವು ಯು ಕ್ಯಾನ್ ಗೋ. ಥ್ಯಾಂಕ್ ಯು ಇನ್ಸ್ಪೆಕ್ಟರ್. ಮೀನಾ, ಸ್ವಲ್ಪ ನಿಂತ್ಕೋ. ಏನೋ? ನನಗೆ ಸ್ವಲ್ಪ ಕೆಲಸ ಇದೆ, ನಿನ್ನ ಮನೆಗೆ ಹೋಗು. ಏಯ್, ನೀನು ನನ್ನ ಜೊತೆ ಬಾರೋ. ನಂಗೊಬ್ಳೆ ಹೋಗಕ್ ಭಯ ಆಗುತ್ತೆ. ಅರ್ಥ ಮಾಡ್ಕೊಳ್ಳೆ, ನನಗೆ ಕೆಲಸ ಇದೆ ಅಂದ್ರೆ. ಛೇ, ವಿಕ್ಕಿ, ವಿಕ್ಕಿ, ಇವ್ನು ಯಾವಾಗ್ಲೂ ಹೀಗೆ.
ಶಂಕರ್, ನೀನಾ? ನಮ್ಮನೇಲಿ ಒಬ್ನಾಗ ಇದ್ಕೊಂಡು ನಮ್ಮೆಲ್ಲರ ವಿಶ್ವಾಸನು ಗೆದ್ದು ಇಂಥ ವಿಶ್ವಾಸಘಾತಕ ಕೆಲಸ ಮಾಡೋಕೆ ನಿಂಗ್ ನಾಚಿಕೆ ಆಗಲ್ಲ? ನಿನ್ನಂತವನ್ನ ನಾನು ಪ್ರೀತಿಸ್ತೆ ಅಂತ ನೆನೆಸ್ಕೊಂಡ್ರೆ ನನಗೆ ಅಸಹ್ಯ ಆಗುತ್ತೆ. ಇನ್ಸ್ಪೆಕ್ಟರ್, ಪ್ಲೀಸ್ ಟೇಕ್ ಹಿಮ್ ಅವೇ. ಇನ್ಸ್ಪೆಕ್ಟರ್, ಪ್ಲೀಸ್ ಟೇಕ್ ಹಿಮ್ ಅವೇ. ಯಾಕೋ ನಿಮ್ ಮಗನ್ನ ಪೊಲೀಸರು ಸ್ಟೇಷನ್ಗೆ ಹಾಕೊಂಡೋಯ್ತವ್ರೆ. ಹೌದಾ? ಶಂಕರ್ ಸರ್, ನೀವಿಲ್ಲಿ ನಮಗೆ ಆಸೆ ತೋರಿಸಿ ನನ್ನ ಕೈಲಿ ಕೊಲೆ ಮಾಡಿಸಿ ನಮಗೆ ಒಳಗಡೆ ಹಾಕ್ಸಿದ್ರ ಖಂಡಿತ ನಿಮ್ಗೆ ಎಲ್ಲ ಒಳ್ಳೇದು ಮಾಡೋದಿಲ್ಲ. ರೇ ಧೀರೇಂದ್ರಪ್ಪ, ಏನ್ರಿ ಅದು? ಸ್ವಾಮಿ, ನಾನು ಖಂಡಿತ ಸತ್ಯ ಹೇಳ್ತಾ ಇದ್ದೀನಿ. ಇವ್ರು ನನಗೆ ಆಸೆ ತೋರಿಸಿ ಈಗ ಇವ್ರು ಸಂತೋಷವಾಗಿದ್ದಾರೆ. ರೇ ಧೀರೇಂದ್ರಪ್ಪ, ಕರ್ಕೊಂಬನ್ರಿ ಅವನ್ನ. ಏ ಮುಸ್ತಫಾ, ನಿಜ ಬಗಳು, ಇಲ್ಲ ಅಂದ್ರೆ ಏರೋಪ್ಲೇನ್ ಎತ್ತಿಸ್ಬಿಡ್ತೀನಿ. ಅಷ್ಟೇ ಅಲ್ಲ ಮುಸ್ತಫಾ, ನಿನ್ನ ಬಾಡಲ್ಲಿರೋ ನಟ್ಟು ಬೋಲ್ಟ್ಗಳನ್ನೆಲ್ಲ ಸ್ಪೇರ್ ಪಾರ್ಟ್ಸ್ ಮಾಡಿ ಇಟ್ಬಿಡ್ತೀನಿ. ಶಂಕ್ರು, ಶಂಕ್ರು, ಏನಾಯ್ತು? ಇನ್ಸ್ಪೆಕ್ಟ್ರೆ, ನನ್ ಮಗನ್ ಬಿಟ್ಬಿಡಿ. ಅವನೇನು ತಪ್ಪು ಮಾಡಿಲ್ಲ, ಅನ್ಯಾಯವಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ದಯವಿಟ್ಟು ಬಿಟ್ಬಿಡಿ ಇನ್ಸ್ಪೆಕ್ಟ್ರೆ. ಅಮ್ಮ, ನಿನ್ಗೇನು ಗೊತ್ತಾಗಲ್ಲ, ಸುಮ್ಮನೆಮ್ಮ. ಇಷ್ಟು ವರ್ಷದ ನನ್ನ ಸೇಡನ್ನ ನಾನು ತೀರ್ಸ್ಕೊಂಡ್ಬಿಟ್ಟೆ. ಇವಳ ಅದೃಷ್ಟ ಚೆನ್ನಾಗಿತ್ತು, ನನ್ನ ಹಿಡಿದಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಏನ್ ನೀವು ಹೇಳ್ತಾ ಇರೋದು? ಹೌದು ಸರ್, ಈಗ 25 ವರ್ಷಗಳ ಹಿಂದೆ ನಡೆದ ಕತೆ. ನಮ್ಮಣ್ಣ ಅಂದ್ರೆ ಇವಳ ತಂದೆ ಆಸ್ತಿಲಿ ಅರ್ಧ ಪಾಲ್ ಕೊಡಬೇಕು ಅಂತ ತಿಳ್ಕೊಂಡು ಕಾಯಿಲೆಯಿಂದ ನರಳುತ್ತಿದ್ದ ನನ್ನ ಗಂಡನ್ನ ಕೊಲೆ ಮಾಡ್ದ. ನನ್ನನ್ನು ಕೊಲೆ ಮಾಡ್ತಾನೆ ಅಂತ ಹೆದ್ರಿ ನನ್ನ ಮಗನ್ನ ಕರ್ಕೊಂಡು ಊರ್ ಬಿಟ್ಟು ಓಡೋದೆ ಸರ್. ಆಮೇಲೆ ಏನಾಯ್ತು? ಆಮೇಲೆ ಕೆಟ್ಟು ಪಟ್ನ ಸೇರಿದ್ರು ಅನ್ನೋ ಹಾಗೆ ನಾನಾ ಕಷ್ಟಗಳನ್ನ ಅನುಭವಿಸಿ ಅವ್ರಿವ್ರ ಮನೆಯಲ್ಲಿ ಕೆಲಸ ಮಾಡಿ ಇವನನ್ನ ವಿದ್ಯಾವಂತನನ್ನಾಗಿ ಮಾಡಿದೆ. ಆದ್ರೆ ಈಗ ವಿದ್ಯಾವಂತನಾದ್ರು ನನ್ನ ತಂದೆನ ಕೊಂದ ಚೆಂಡಲನ್ನ ಹೆಸರು ಹೇಳೋದಿಕ್ಕೆ ಆ ಮನೆಯಲ್ಲಿ ಯಾರು ಉಳಿಬಾರ್ದು ಅಂತ ಕೊಂಚಾಗ್ತಾ ಇದ್ದೆ. ಒಂದು ದಿನ ಈ ಮುಸ್ತಫಾ ಬಿಕ್ಕಿ ಜೊತೆ ಜಗಳ ಆಡ್ತಾ ಇದ್ದ. ನನ್ನ ಕಾರ್ಯ ಸಾಧಿಸೋದಿಕ್ಕೆ ಇವನೇ ಸರಿ ಅಂತ ಇವನ ಹಿಡಿದೆ. ಮುಸ್ತಫಾ, ಮುಸ್ತಫಾ, ಏ ಮುಸ್ತಫಾ, ಬಾಯಿಲೆ. ಕೋಂದ್ರೆತ್ತು? ನಾನು ಶಂಕರ್ ಅಂತ. ನನ್ನಿಂದ ನಿಮ್ಗೆ ಏನಾಗಬೇಕಾಗಿತ್ತು ಹೇಳ್ತೀನಿ. ಆಯ್ತಮ್ಮ, ನಿನ್ನಿಷ್ಟ, ನಿನಗ್ ಹೇಳೋಕ್ಕಾಗಲ್ಲ. ಮಾಡಮ್ಮ ತಾಯಿ, ಮಾಡು. ಯಾರು ಬೇಡ ಅಂದ್ರು? ಹುಡುಗರು ಹುಡುಗಿರ್ನ ಚುಡಾಯಿಸ್ತಾರೆ ಅನ್ನೋದಕ್ಕೆ ನಿನ್ನಂತವರೇ ಕಾರಣ. ಹೌದು ಕಣೆ, ಇದು ಸಿಟಿ. ಇಲ್ಲಿ ಎಂಜಾಯ್ ಮಾಡದೆ ಹಳ್ಳಿಲಿ ಎಂಜಾಯ್ ಮಾಡೋಕ್ಕಾಗತ್ತಾ? ಎಲ್ಲೆಲ್ಲಿ ಹೇಗಿರ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಹೇಳು ಹೇಳು, ನಿನ್ಗೇನ್ ಗೊತ್ತಿದ್ಯೋ ಹೇಳು. ಹೌದು ಕಣೆ, ನಾನು ಇಲ್ಲಿ ಹೇಗಿರ್ತೀನಿ ಅದೇ ಊರಿಗೆ ಹೋಗ್ಬೇಕಾದ್ರೆ ಸೀರೆ ಉಟ್ಕೊಂಡು, ತಲೆ ತುಂಬ ಹೂ ಮುಡ್ಕೊಂಡು, ಹಣೆ ತುಂಬ ದೊಡ್ಡ ಬೊಟ್ಟಿಟ್ಕೊಂಡು ಗೌರಿ ಒಂಥರ ಹೋಗ್ತೀನಿ.
ಅಂದ್ರೆ ನೀನ್ ಆಡಿದ್ದೆ ಆಟ ಅನ್ನೋ? ಹೌದು ಕಣೆ, ನಂಗಿಲ್ ಹೇಳೋರು ಕೇಳೋರು ಯಾರು ಇಲ್ಲ. ಜೊತೆಗೆ ಮೊದಲು ಇವಳಕ್ಕ ಕಸ್ತೂರಿ ನನ್ನ ಬಲೆಗೆ ಬಿದ್ಲು. ನನಗೂ ಹಾಗೆ ಆಗಿದ್ದೆ ಶಂಕರ್. ನನ್ನನ್ನ ಕೈ ಬಿಡಲ್ಲ ತಾನೆ? ಶಂಕರ್, ಇಲ್ಲೋಡಿ, ಇವರು ನಮ್ಮ ತಾಯಿ. ಮಕ್ಕಳೇ ಮಾಣಿಕ್ಯ ಅಂತ ತಿಳ್ಕೊಂಡು ಪ್ರೀತಿಯಿಂದ ನೋಡ್ಕೋತಾರೆ. ಇವಳು ನನ್ನ ತಂಗಿ ಮೀನಾ. ನಾವಿಬ್ರು ಅಕ್ಕ ತಂಗಿ ಅನ್ನೋದಕ್ಕಿಂತ ಫ್ರೆಂಡ್ಸ್ ತರ ಇದ್ದೀವಿ. ಇವನು ನನ್ನ ತಮ್ಮ, ಮನೆಯವ್ರಿಗೆಲ್ಲ ಅಚ್ಚುಮೆಚ್ಚು. ಇವನು ನಮ್ಮಣ್ಣ ವಿಕ್ಕಿ. ಅವಳು ತೋರಿಸಿದ ಫೋಟೋದಿಂದ ಇವರ ಕುಟುಂಬದ ಪ್ರತಿಯೊಬ್ಬರು ನನಗೆ ಗೊತ್ತಾಯ್ತು. ಅವತ್ತಿಂದ ನನ್ನ ದ್ವೇಷ ಸಾಧಿಸೋದಿಕ್ಕೆ ಪ್ರಾರಂಭ ಆಯಿತು. ಮೊದಲು ಇವಳಕ್ಕನ್ನ ಸಾಯೋ ಹಾಗೆ ಮಾಡಿದೆ. ಇದು ನಮ್ಮ ಫ್ಯಾಮಿಲಿ ಹಿಸ್ಟ್ರಿ. ಇಷ್ಟು ಸಾಕಾ, ಇಲ್ಲನು ಬೇಕಾ? ಆಯಿತು, ನೀವು ಹೇಳ್ದಾಗೆ ಮಾಡ್ತೀನಿ. ನೀವು ನೆಮ್ಮದಿಯಾಗಿ ಹೋಗ್ಬೋದು. ಇನ್ನು ಮುಂದೆ ಒಬ್ಬೊಬ್ಬರನ್ನೇ ಕಳಿಸ್ತೀನಿ. ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳಿ. ಆದರೆ ಬರೋ ಮಾಮೂಲಿ ಮಾತ್ರ ಕರೆಕ್ಟಾಗಿ ಬರಬೇಕು. ಜಾವ್ ಜಾವ್ ಜಾವ್. ಆಮೇಲೆ ಮುಸ್ತಫರ ಸಹಾಯದಿಂದ ಒಬ್ಬೊಬ್ಬರನ್ನಾಗಿ ಮುಗಿಸ್ತಾ ಬಂದೆ. ಹೌದು ಸರ್, ಜಮೀನ್ದಾರ್ ಆಸ್ತಿ ಕೊಡಿಸ್ತೀನಿ ಅಂತ ಆಸೆ ತೋರಿಸಿ ಮಗನ ಕೊಲೆ ಮಾಡಿಸಿದ್ರು. ಅದನ್ನೇ ನೆಪ ಮಾಡ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇನ್ನೊಂದು ಕೊಲೆ ಮಾಡಿಸಿದ್ರು. ಇಷ್ಟೇ ನಡೆದ ಘಟನೆ. ಏ ಧೀರೇಂದ್ರಪ್ಪ, ಈ ನನ್ನ ಮಗನ ಅರ್ಥವಾಯ್ತು. ಆಸ್ತಿ ಬೇಕಾ ನನ್ನ ಮಗನೇ? ಆ ಕೊಡ್ತೀನಿ ಬಾ. ಹಿಂಗೆ ಲೋಪ ನನ್ನ ಮಗನ್ ತಂದು. ನೋಡಿಮ್ಮ, ಕೊಲೆ ಮಾಡಿದ್ದು ಮುಸ್ತಫಾ ಆದ್ರೂ ಮಾಡಿಸಿದ್ದು ಶಂಕರ್ ಅಂತ ಸಾಬೀತಾಗಿದೆ. ಕಾನೂನು ರೀತಿ ಅವನಿಗೇನೇನು ಶಿಕ್ಷೆ ಆಗ್ಬೇಕೋ ಅದು ಅವನಿಗಾಗೆ ಆಗತ್ತೆ. ದಯವಿಟ್ಟು ನೀವಿನ್ನು ಹೊಡ್ಬೋದು. ನೋಡೋ ಶಂಕರು, ಕರುಳಿನ ಬಳ್ಳಿ ಕಷ್ಟದಲ್ಲಿರುವಾಗ ನಾನ್ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಏನೋ? ನಾನು ನಮ್ಮಣ್ಣನ ಕತೆನ ನಿನಗೆ ಹೇಳ್ಬಾರ್ದಾಗಿತ್ತು ಕಣೋ. ಮೇಣದ ಬತ್ತಿ ಜಗತ್ತಿಗೆ ಬೆಳಕು ಕೊಡ್ತೀನಿ ಅಂತ ಹೋಗಿ ತನ್ನ ಮೈನ ತಾನೇ ಸುಟ್ಕೊಂಡಂಗಾಯ್ತು ನಿನ್ ಕತೆ. ದ್ವೇಷ ಸಾಧಿಸ್ತೀನಿ ಅಂತ ಹೋಗಿ ನೀನೇ ತಪ್ಪಿತಸ್ಥನಾಗ್ಬಿಟ್ಟಿಯಲ್ಲೋ. ಇನ್ಸ್ಪೆಕ್ಟ್ರೆ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಅವನ್ ತಲೆಗೆ ಬರೋ ಹಾಗೆ ಈ ಕತೆ ಹೇಳ್ದೋಳು ನಾನು. ನನ್ನನ್ನು ಬಂಧಿಸ್ಬಿಡಿ. ಅವನನ್ನ ಬಿಟ್ರೆ ಈ ಪ್ರಪಂಚದಲ್ಲಿ ನನಗೆ ಯಾರಿದ್ದಾರೆ ಇನ್ಸ್ಪೆಕ್ಟ್ರೆ? ಯಾರಿದ್ದಾರೆ? ಇನ್ಸ್ಪೆಕ್ಟ್ರೆ, ಇವನ್ ಜೊತೆಲೆ ನನ್ನನ್ನು ಬಂಧಿಸ್ಬಿಡಿ. ಕೆಟ್ಟು ಬಾಳೋದಕ್ಕಿಂತ ಮನಸ್ಸಿನಲ್ಲೇ ನೊಂದು ಸುಟ್ಟು ಭಸ್ಮ ಆಗ್ಬಿಡ್ತೀನಿ. ದಯವಿಟ್ಟು ನನ್ನನ್ನು ಬಂಧಿಸ್ಬಿಡಿ ಇನ್ಸ್ಪೆಕ್ಟ್ರೆ. ದಯವಿಟ್ಟು ನನ್ನನ್ನು ಬಂಧಿಸ್ಬಿಡಿ ಇನ್ಸ್ಪೆಕ್ಟ್ರೆ. ಅತ್ತೆ,
ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಬನ್ನಿ ಹೋಗೋಣ. ನನಗ್ ತಾನೇ ಯಾರಿದ್ದಾರೆ? ನನ್ನ ಪಾಲಿಗೆ ಅಪ್ಪ ಅಮ್ಮ ಎಲ್ಲ ನೀವೇ. ಬನ್ನಿ ಅತ್ತೆ ಹೋಗೋಣ. ನೋಡಮ್ಮ, ಹಿರಿಯ ನಾಗರ ನಂಜು ಮರಿಯ ಪಾಲಿಗಾಯ್ತು ಅನ್ನೋ ಹಾಗೆ ನಿಮ್ ತಂದೆ ಮಾಡಿದ ಅನ್ಯಾಯಕ್ಕೆ ಮೋಸಕ್ಕೆ ಮನೆಯವರೆಲ್ಲ ಬಲಿಯಾಗ್ಬೇಕಾಯ್ತು. ಇದನ್ನೆಲ್ಲ ನೋಡೋದಿಕ್ಕೆ ನಾನಿನ್ನೂ ಬದುಕಿದ್ದೀನಪ್ಪ, ಬದುಕಿದ್ದೀನಿ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಶಂಕ್ರು, ನಾನಿನ್ ಬರ್ತೀನಪ್ಪ. ಬನ್ನಿ ಅತ್ತೆ. ಇನ್ಸ್ಪೆಕ್ಟ್ರೆ, ಬನ್ನಿ ಅತ್ತೆ. ಶಂಕ್ರು, ಶಂಕ್ರು, ಬನ್ನಿ ಅತ್ತೆ.